ಇಲ್ಲಿ ಕಳೆದ ಒಂದು ಅವಧಿಯಲ್ಲಿ ಪ್ರಪಂಚ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕೆಲವೊಂದಷ್ಟು ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ಹೌದ್ರಿ? ಹಾಗಾದ್ರೆ ನಿನ್ನೆ ಒಂದು ಅವಧಿಯೊಳಗೆ ನಾವು ಯಾವ ಖಂಡದ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ರೀ? ಓಕೆ, ನಿನ್ನೆ ತರಗತಿ ಒಳಗೆ ಯುರೋಪ್ ಖಂಡದ ಬಗ್ಗೆ ಕೆಲವೊಂದಷ್ಟು ಸಾಕಷ್ಟು ಯುರೋಪ್ ಖಂಡದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಹೌದ್ರಿ? ಈಗಾಗಲೇ ನಾವು ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ನೆಕ್ಸ್ಟ್ ಯಾವ್ದು ರೀ? ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಅಂಟಾರ್ಟಿಕಾ ಖಂಡದ ಬಗ್ಗೆ ಏನಪ್ಪ ಅಂದ್ರೆ ನಾವಿಲ್ಲಿ ಕೆಲವೊಂದಷ್ಟು ಅವಧಿ ಒಳಗೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆನೂ ಚರ್ಚೆಯನ್ನು ಮಾಡಿದ್ದೀವಿ. ಹಾಗಾದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ಖಂಡ ಯಾವುದ್ರಿ? ಪ್ರಪಂಚದ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ. ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ಖಂಡ, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ದೇಶ, ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾದ ದೇಶ ನೋಡ್ರಿ. ವ್ಯಾಟಿಕನ್ ಸಿಟಿ, ವೆರಿ ಗುಡ್. ಪ್ರಪಂಚದೊಳಗೆ ಅತ್ಯಂತ ಚಿಕ್ಕದಾದ ಒಂದು ದೇಶ ಯಾವುದಪ್ಪ ಅಂತಂದ್ರೆ ವ್ಯಾಟಿಕನ್ ಸಿಟಿ ರೀ. ಮತ್ತು ಯುರೋಪ್ ಖಂಡದ ಅತ್ಯಂತ ಚಿಕ್ಕದಾದ ದೇಶ ಅಂತಂದ್ರೆ ಯುರೋಪ್ ಖಂಡದ ಮಾಸ್ತರ್ ಹಂಗ್ಯಾಂಗ ಆತನ್ಬಿಡ, ಅದು ಸಂದ ಐತಿ. ಹಾಗಾದ್ರೆ ಪ್ರಪಂಚದೊಳಗೆ ಒಂದು ವಿಶೇಷತೆ ಹೊಂದಿರತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತಂದ್ರೆ ಯುರೋಪ್. ಯಾವುದ್ರಿ? ವ್ಯಾಟಿಕನ್ ಸಿಟಿ ಅಂತ ನೋಡ್ತೀವಿ. ಇಟಲಿ ದೇಶದ ರಾಜಧಾನಿ ಯಾವುದ್ರಿ? ರೋಮ್. ರೋಮ್ ನಗರದಲ್ಲಿ ಇರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತಂದ್ರೆ ವ್ಯಾಟಿಕನ್ ಸಿಟಿ. ಅಂದ್ರೆ ದೇಶದ ರಾಜಧಾನಿ ಒಳಗೆ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರ ಯಾವುದಪ್ಪ ಅಂದ್ರೆ ವ್ಯಾಟಿಕನ್ ಸಿಟಿ. ಸುಮಾರು ಇದರ ಜನಸಂಖ್ಯೆ ಎಷ್ಟೈತಪ್ಪ ಅಂದ್ರೆ 825 ಜನಸಂಖ್ಯೆ ಐತ್ರಿ. ಪ್ರಪಂಚದೊಳಗೆ ಅತ್ಯಂತ ಚಿಕ್ಕದಾದ ದೇಶ ಅಂತ ಏನು ಮಾಡ್ತೀವಿ ಅಂದ್ರೆ ವ್ಯಾಟಿಕನ್ ಸಿಟಿ ನೋಡ್ತೀವಿ, ಹೌದಿಲ್ರಿ? ಭಾಳ 825 ಮಂದಿ ಅಂತಂದ್ರೆ ಏನೈತಿಲ್ರಿ, ಒಟ್ಟು ಏನು ಹೇಳಕ್ಕೆ ಬರೋದಿಲ್ಲ. ಅಷ್ಟು ಸಣ್ಣ ದೇಶ, ಹೌದಿಲ್ರಿ? ನಮ್ಮ ಶೆಟ್ಟಿಗೆಲ್ಲಿ ಅವ್ರು ಹೋದಕ್ಕದ ಅದು ವ್ಯಾಟಿಕನ್ ಸಿಟಿನ ತುಂಬ್ತದ ಅಂತ ಅರ್ಥ, ಹೌದಿಲ್ರಿ? ಮತ್ತು ಅವ್ರನ್ನ ಬೇರೆ ಕಡೆ ಕಳಿಸೋದಾಗ್ತದೆ, ಹಂಗೆ ಮಾಡೋದು ಬೇಡ. ಹಾಗಾದ್ರೆ ಜನಸಂಖ್ಯೆಯಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಏಷ್ಯಾ ಖಂಡ. ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾದ ಎರಡನೇ ಖಂಡ ಯಾವುದ್ರಿ? ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ಎರಡನೇ ಖಂಡ, ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದಾದ ಮೂರನೇ ಖಂಡ. ಜನಸಂಖ್ಯೆ ಒಳಗೆ ಅತ್ಯಂತ ದೊಡ್ಡದ ಮೂರನೇ ಖಂಡ ಅಂದ್ರೆ ಯುರೋಪ. ವಿಸ್ತೀರ್ಣದೊಳಗೆ ಅತ್ಯಂತ ದೊಡ್ಡ ಮೂರನೇ ಖಂಡ ಅಂದ್ರೆ ಉತ್ತರ ಅಮೇರಿಕಾ ರೀ. ಜನಸಂಖ್ಯೆ ಒಳಗೆ ಮೂರನೇದ್ದು ಯುರೋಪ್ ಐತ್ರಿ, ಹೌದಲ್ರಿ? ವಿಸ್ತೀರ್ಣದೊಳಗೆ ಮೂರನೇದು ಯಾವ್ದು ಐತ್ರಿ? ಹಾಗಾದ್ರೆ ಅತ್ಯಂತ ಚಿಕ್ಕದಾದ ಎರಡನೇ ಖಂಡ ಯಾವ್ದ್ರಿ? ಮತ್ತು ಹಂಗೆ ಗೊತ್ತಾಗ್ಬೇಕ್ರಿ. ಅತ್ಯಂತ ಚಿಕ್ಕದಾದ ಖಂಡ ಅಂತಂದ್ರ ಆಸ್ಟ್ರೇಲಿಯಾ. ಅತ್ಯಂತ ಚಿಕ್ಕದಾದ ಎರಡನೇ ಖಂಡ ಅಂತಂದ್ರ ಯುರೋಪ್. ಬಿಳಿಯ ಖಂಡ ಅಂತ ಯಾವ್ದನ್ನು ಕರೀತಾರ್ರಿ? ಶ್ವೇತ ಖಂಡ ಅಂತ ಯಾವ್ದನ್ನು ಕರೀತಾರ? ವಿಜ್ಞಾನಿಗಳ ಖಂಡ ಅಂತ ಯಾವ್ದನ್ನು ಕರೀತಾರ? ಪೆಂಗ್ವಿನ್ಗಳ ಖಂಡ ಅಂತ ಯಾವ್ದನ್ನು ಕರೀತಾರ? ಅಲ್ಲಿ ಪೆಂಗ್ವಿನ್ಗಳ ಖಂಡ ಅಂತಂದ್ರೆ ಯುರೋಪ್ ಅಂತ, ಅಂಟಾರ್ಟಿಕಾ ಖಂಡ ಅಂತ ಹೇಳ್ಬೇಕ್ರಿ. ಅಲ್ಲಿ ಅದಿಲ ಪಿಂಗ್ವಿನ್ಗಳು ಮತ್ತು ಸಾಮ್ರಾಟ ಪಿಂಗ್ವಿನ್ಗಳು ಕಂಡು ಬರ್ತಾವೆ ಸರ್, ಹೌದ್ರಿ? ಹಾಗಾದ್ರೆ ಈ ಒಂದು ಅಂಟಾರ್ಟಿಕಾ ಖಂಡದೊಳಗೆ ಭಾರತದ ಪ್ರಪಂಚದ ಒಟ್ಟು 30 ರಾಷ್ಟ್ರಗಳು 80 ಸಂಶೋಧನಾ ಕೇಂದ್ರಗಳು ಸ್ಥಾಪನೆ ಮಾಡಿದಾವೆ. ಹಾಗಾದ್ರೆ ನಮ್ಮ ಭಾರತದ ಎಷ್ಟು ಸಂಶೋಧನಾ ಕೇಂದ್ರಗಳದಾವ್ರಿ? 3 ಸಂಶೋಧನಾ ಕೇಂದ್ರಗಳ. ಆ 3 ಸಂಶೋಧನಾ ಕೇಂದ್ರಗಳು ಯಾವ್ರಿ? ಒಂದು ನೋಡ್ರಿ ಇಲ್ಲಿ, ಸರಿ, ಕರೆಕ್ಟ್, ವೆರಿ ಗುಡ್. ಒಂದು ದಕ್ಷಿಣ ಗಂಗೋತ್ರಿ, ಎರಡನೇದು ಇನ್ನೊಂದು ಒಟ್ಟು ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಅಂತಕ್ಕಂಥ 3 ಸಂಶೋಧನಾ ಕೇಂದ್ರಗಳಿಲ್ಲವಪ್ಪ ಅಂತಂದ್ರೆ ಅಂಟಾರ್ಟಿಕಾ ಕಣದವು. ಇನ್ನು ಅದರ ಅಪೋಸಿಟ್ ಉತ್ತರ ಧ್ರುವದೊಳಗೆ ಒಂದು ಆರ್ಕಟಿಕ್ ಅಂತ ಬರ್ತದ್ರಿ, ಅಲ್ಲಿ ಒಂದು ಭಾರತೀಯ ಸಂಶೋಧನಾ ಕೇಂದ್ರ ಐತಿ. 2008 ಸ್ಥಾಪನೆ ಮಾಡ್ಯಾರ ಸರ್. ಅದನ್ನ ಯಾವ್ದ್ರಿ? ಎಸ್, ವೆರಿ ಗುಡ್. ಯಾವ್ದ್ರಿ? ಹಿಮಾದ್ರಿ. ಇದು ಅಂಟಾರ್ಟಿಕಾ ಖಂಡದೊಳಗೆ 3 ಸಂಶೋಧನಾ ಕೇಂದ್ರ, ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ. ಅಂಟಾರ್ಟಿಕಾ ಏನು ಆರ್ಕಟಿಕ್ ಏನು ಬರ್ತೈತಲ್ಲ ಉತ್ತರ ಧ್ರುವದೊಳಗೆ, ಅಲ್ಲಿ ಎಷ್ಟು ಸಂಶೋಧನಾ ಭಾರತದ್ದು ಅದಾವ ಅಂದ್ರೆ 1 ಐತ್ರಿ ಸರ್. ಹಿಮಾದ್ರಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ದಕ್ಷಿಣ ಧ್ರುವವನ್ನು ಮೊಟ್ಟ ಮೊದಲ ಬಾರಿ ಕಂಡು ಹಿಡ್ದವ್ರು ಯಾರ್ರಿ? ಎಸ್, ಯಾರ್ರಿ? ಅಮುಂಡ್ಸನ್ ಅನ್ನೋರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಕಂಡು ಹಿಡ್ತಾರೆ 1911 ಉತ್ತರ ಧ್ರುವವನ್ನು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿದವ್ರು ಯಾರ್ರಿ? ರಾಬರ್ಟ್ ಬೇರಿ 1905 ಅಂತ ಹೇಳ್ಬೇಕ್ರಿ. 1905 ಉತ್ತರ ಧ್ರುವವನ್ನು ಸಂಶೋಧನೆ ಮಾಡಿದವರು ರಾಬರ್ಟ್ ಬೇರಿ. 1911 ದಕ್ಷಿಣ ಧ್ರುವವನ್ನು ಸಂಶೋಧನೆ ಮಾಡಿದವ್ರು ಯಾರಪ್ಪ ಅಂದ್ರೆ ಅಮುಂಡ್ಸನ್ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ ಯಾವುದ್ರಿ? ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ, ಇದ್ರ ಬಗ್ಗೆ ಚರ್ಚೆ ಮಾಡಿವಲ್ರಿ. ಅಲ್ಲಿ ಏನು ಕೊಟ್ಟಾನ್ರಿ? ಸಮುದ್ರ ಅಂತ ಐತಿ, ಕನ್ಫ್ಯೂಸ್ ಮಾಡ್ಕೋಬಾರ್ದ್ರಿ. ಕ್ಯಾಸ್ಪಿಯನ್ ಸಮುದ್ರ ಐತಿ, ಮಾಸ್ತರ ಸರೋವರ ಕೇಳತ್ತಾನಂತೇಳಿ ಸಮುದ್ರ ಅಂತ ಹಿಂಗೆ ತಪ್ಪು ಕಲ್ಪನೆ ಬರಬಾರ್ದು. ಅದಕ್ಕೆ ಸಮುದ್ರ ಸಿ ಅಂತ ಕೊಟ್ಟಾರೆ, ಕ್ಯಾಸ್ಪಿಯನ್ ಸಿ ಅಂತ ಕೊಟ್ಟಾರೆ. ಆದರೂ ಏನದು? ಸರೋವರ ರೀ. ಪ್ರಪಂಚದ ಅತ್ಯಂತ ದೊಡ್ಡದಾದ ಸರೋವರ ಕ್ಯಾಸ್ಪಿಯನ್ ಸಿ.
ಪ್ರಪಂಚದ ಅತ್ಯಂತ ದೊಡ್ಡದಾದ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ. ಪ್ರಪಂಚದ ಅತ್ಯಂತ ದೊಡ್ಡದಾದ ಎರಡನೇ ಸಿಹಿ ನೀರಿನ ಸರೋವರ ವಿಕ್ಟೋರಿಯಾ ಸರೋವರ ಯಾವ ಖಂಡದೊಳಗೆ ಕಂಡು ಬರ್ತದ್ರಿ? ಎಷ್ಟು ದೇಶದೊಳಗೆ ಹಂಚಿಕೆ ಆಗೈತೆ? 3 ಅಂತ ಹೇಳ್ಬೇಕ್ರಿ. ಒಂದು ಉಗಾಂಡ, ಕಿನಿಯಾ, ತಾಂಜೇನಿಯಾ. ಚರ್ಚೆ ಮಾಡಿವಿಲ್ರಿ? ಸ್ವಲ್ಪ ನೋಡ್ಬೇಕು ರೀ. 3 ರಾಷ್ಟ್ರದೊಳಗೆ ಹಂಚಿಕೆ ಆಗೈತ್ರಿ. ಹಾಗಾದ್ರೆ ನೈಲ್ ನದಿ ಒಂದು ಜಲಮೂಲ ಐತ್ರಿ, ಒಂದು ಬಿಳಿ ನೈಲ್ ನದಿ ಅಂತೇಳಿ. ಆ ಬಿಳಿ ನೈಲ್ ನದಿ ಯಾವ ಸರೋವರದೊಳಗೆ ಉಗಮಗೊಳ್ತದ್ರಿ? ಎಸ್, ವೆರಿ ಗುಡ್. ಬಿಳಿ ನೈಲ್ ನದಿ ಮತ್ತು ನೀಲಿ ನೈಲ್ ನದಿ ಅಂತ ಬರ್ತಾವ. ನೈಲ್ ನದಿಯ ಇವು ಜಲಮೂಲಗಳು ರೀ. ಅದ್ರೊಳಗೆ ಬಿಳಿ ನೈಲ್ ಐತಲ್ರಿ, ಅದು ಯಾವ ಸರೋವರದಾಗ ಉಗಮಗೊಳ್ತೈತಪ್ಪ ಅಂತಂದ್ರೆ ವಿಕ್ಟೋರಿಯಾ ಸರೋವರದಾಗ ಉಗಮ. ಹಾಗಾದ್ರೆ ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಯಾವ್ದ್ರಿ? ಬೈಕಲ್ ಸರೋವರ. ಯಾವ ರಾಷ್ಟ್ರದೊಳಗೆ ಐತ್ರಿ? ಯಾವ ಖಂಡದಾಗ ಐತ್ರಿ? ಯಾವ ರಾಷ್ಟ್ರದಾಗ ಐತ್ರಿ? ಎಸ್, ವೆರಿ ಗುಡ್. ಹೌದಿಲ್ರಿ? ಹಾಗಾದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಪರ್ವತ ಯಾವ್ದ್ರಿ? ಯಾವ ಪರ್ವತ ಶ್ರೇಣಿ ಒಳಗೆ ಕಂಡು ಬರ್ತದ್ರಿ? ಯಾವ ಪರ್ವತ ಶ್ರೇಣಿ? ಕಾರಾಕೋರಂ ಅಂತ ಹೇಳ್ಬಾರ್ದ್ರಿ. ಕಾರಾಕೋರಂ ಒಳಗೆ ಕೇಟು ಐತ್ರಿ. ಭಾರತದ ಅತ್ಯಂತ ಎತ್ತರವಾದ ಶಿಖರ ಕೇಟು ಅಥವಾ ಮೌಂಟ್ ಗಾಡಿವಿನ್ ಅಷ್ಟೇ ಅಂತ ನೋಡ್ತೀವಿ, ಅದು ಕಾರಾಕೋರಂ ಪರ್ವತ ಶ್ರೇಣಿ ಕಂಡು. ಪ್ರಪಂಚದ ಅಥವಾ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಬಂದು ಮೌಂಟ್ ಎವರೆಸ್ಟ್ ರೀ. 8848.86 ಮೀಟರ್ ಐತ್ರಿ. ಹೌದಿಲ್ರಿ? ಇದು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಒಳಗೆ ಕಂಡು ಬರ್ತದ. ಅದ್ರೊಳಗೆ ಎಸ್ಪೆಷಲಿ ಅದ್ರೊಳಗೆ ಅಂತದ ಮಹಾ ಹಿಮಾಲಯ ಅಂತ ಬರ್ತದ. ಗ್ರೇಟರ್ ಹಿಮಾಲಯ ಅಂತ ನೋಡ್ತೀವಿ ಸರ. ಆ ಗ್ರೇಟರ್ ಹಿಮಾಲಯ ಒಳಗೆ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಕಂಡು ಬರ್ತದ. ಹಾಗಾದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದವ್ರು ಯಾರ್ರಿ? ಎಸ್, ವೆರಿ ಗುಡ್. ಎಡ್ಮಂಡ್ ಹಿಲ್ರಿ ಮತ್ತು ಟೆನ್ಸಿಂಗ್ ನೋರ್ಗೆ. 1953 ಮೇ 29 ಅಂತ ಹೇಳ್ಬೇಕ್ರಿ. ಮೇ 29, 1953 ಒಳಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದವ್ರು ಯಾರಪ್ಪ ಅಂದ್ರೆ ಟೆನ್ಸಿಂಗ್ ನೋರ್ಗೆ ಮತ್ತು ಎಡ್ಮಂಡ್ ಹಿಲ್ರಿ ಅಂತ ಹೇಳಿ ಬರ್ತಾರ. ಇದು ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಅಂತಂದ್ರೆ ಮೌಂಟ್ ಎವರೆಸ್ಟ್ ಹೇಳ್ಬೇಕ್ರಿ. ಹೌದ್ರಿ? ಹಾಗಾದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂತಂದ್ರೆ ಮತ್ತು ಮಾಸ್ತರ ಬೇರೆದೈತೆ ಅಂತ ಹುಡ್ಕಾಡ್ಬಾರ್ದ. ಅದೇ ಪ್ರಪಂಚದ್ದು ಅಂತಂದ್ರೆ ಮೌಂಟ್ ಎವರೆಸ್ಟ್, ಮತ್ತು ಏಷ್ಯಾ ಖಂಡದ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂದ್ರೆ. ಇದು ನೇಪಾಳ ಮತ್ತು ಟಿಬೆಟ್ ಅಥವಾ ಚೀನಾ, ಈ ನೇಪಾಳ ಮತ್ತು ಟಿಬೆಟ್ 2 ರಾಷ್ಟ್ರಗಳ ಮಧ್ಯದೊಳಗೆ ಏನಪ್ಪ ಅಂದ್ರೆ ಇದು ಕಂಡು ಬರ್ತಕ್ಕಂಥದ್ದು ಯಾವ್ದ್ರಿ? ಮೌಂಟ್ ಎವರೆಸ್ಟ್. ಹಾಗಾದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ 2ನೇ ಶಿಖರ ಯಾವ್ದ್ರಿ? ಎಸ್, ಹೇಳಿದೆ ನಿಮಗ್ರಿ, K2. ಪ್ರಪಂಚದ 1, 2, 3 ನಮ್ಮ ದೇಶದಾಗ ಅದಾವ್ರಿ. ಮೌಂಟ್ ಗಾಡಿವಿನ್ ಆಸ್ಟಿನ್ ಅಥವಾ K2 ಯಾಕಂತ ಕರೆದ ಅಂದ್ರೆ ಕಾರಾಕೋರಂ ಶ್ರೇಣಿ ಒಳಗೆ ಬರ್ತೈತ್ರಿ. ಅದ K2 ಕಾರಾಕೋರಂ ಬರ್ತೈತಲ್ರಿ. ಕೋರಂ K2 ಅಂತ ಹೆಸರಿಟ್ಟಾರ. ಅದಕ್ಕೆ ಪ್ಯೂರ್ ಹೆಸರು ಏನಪ್ಪ ಅಂತಂದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಹೇಳ್ಬೇಕು. ಇದು ಪ್ರಪಂಚದ ಅತ್ಯಂತ ಎತ್ತರವಾದ 2ನೇ ಶಿಖರ ಮತ್ತು ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. 8611 ಮೀಟರ್ ಐತ್ರಿ. ಒಟ್ಟು ನಿಮಗೆ ಹೇಳ್ತೀನಲ್ರಿ ಸರ, ಇವೇನು ನಾನು ಕೂತು ಒಂದು ಸಂಚಾರ ಕುಂತು ಬೈಪಾಟ್ ಏನು ಹಾಕಿಲ್ರಿ, ಮ್ಯಾಪ್ ರೀಡಿಂಗ್ ರೀ. ಈಗ ಫಸ್ಟ್ ನಾನು ನಿಮಗೆ ಮೌಂಟ್ ಎವರೆಸ್ಟ್ ಅಂದ್ರೆ ನಿಮ್ಮ ತಲೆಯಲ್ಲಿ ಹೋಗಿ ಬಿಡ್ಬೇಕ್ರಿ, ಹಿಮಾಲಯ ಪರ್ವತದೊಳಗೆ ಹೋಗ್ಬೇಕು. ಮಹಾ ಹಿಮಾಲಯ K2 ಕಾರಾಕೋರಂ ಶ್ರೇಣಿ ಭಾರತ ಉತ್ತರ ಭಾಗದಾಗ ಐತ್ರಿ. ಕ್ಯಾಸ್ಪಿಯನ್ ಸಿ ಇದು ಯಾವುದು ರಷ್ಯಾದ ಪಶ್ಚಿಮ ಭಾಗಕ್ಕೆ ಐತಿ. ಬೈಕಲ್ ಸಿ ಮಧ್ಯದೊಳಗೆ ಐತಿ. ಹಿಂಗೆ ಅದಕ್ಕೆ ನಿಮಗೆ ಹೇಳ್ತಾನಲ್ಲಿ ಎಷ್ಟು ಸಾಧ್ಯ ಐತಿ ಅಲ್ರಿ ಅಷ್ಟು ಮ್ಯಾಪ್ ರೀಡಿಂಗ್ ಮಾಡ್ಬೇಕ್ರಿ. ಒಂದು ಸಲ ಬಿಟ್ಟು 10 ಸಲ ನೋಡ್ರಿ. ಓವರ್ ವ್ಯೂವಿಂಗ್ ಅಂತ ಏನು ಹೇಳಿನಲ್ರಿ, ಪದೇ ನೋಡಿದ್ರಿ. ಮತ್ತು ಯಾವಾಗ ಹಿಂಗೆ ಮನುಷ್ಯ ಒಳ್ಳೆ ರಿಕಾಲ್ ಮಾಡ್ತಾನೆ ಮತ್ತು ರಿವಿಷನ್ ಮಾಡ್ತಾನಲ್ರಿ, ಅವಾಗ ಪರ್ಫೆಕ್ಟ್ ಕಾಣ್ರಿ. ಹೌದಲ್ರಿ? ಯಾವಾಗ ನಮ್ದು ಅದ ಹೇಳ್ತಾರೆ ತಾರಂಡೈಕ್ ಅವ್ರು ಏನಂತಂದ್ರೆ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಏನಕ್ಕವ್ರಿ ಪ್ರಮಾದಗಳು ಕಡಿಮೆ ಆಕ್ಕವು. ಪ್ರಮಾದ ಅಂದ್ರೆ ತಪ್ಪು, ಪ್ರಯತ್ನ ಅಂತಂದ್ರೆ ನಮ್ಮ ಅವ್ರ ಸಂಖ್ಯೆ ಹೆಚ್ಚಾಗ್ತದೆ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾಗ್ತದೆ, ಪ್ರಮಾದಗಳು ಕಡಿಮೆ ಆಗ್ತಾವೆ. ಇದನ್ನು ಸೈಕಾಲಜಿ ಒಳಗೆ ತಾರಂಡೈಕ್ ಅವ್ರು ಹೇಳ್ರಿ, ಅದು ಸರಿನೇ ಐತ್ರಿ, ಒಪ್ಕೊಂಡಾರ ಅದನ್ನೆಲ್ಲ. ಅದನ್ನೇನ್ರಿ ಆ ಒಂದು ಥೇರಿಯನ್ನು ಒಪ್ಕೊಂಡಾರಿ. ನಾವು ಪ್ರಯತ್ನ ಮಾಡ್ತೀವಲ್ರಿ ಅವಾಗ 100% ಏನಪ್ಪ ಅಂತಂದ್ರೆ ಸಕ್ಸಸ್ ಆಗಿ ಆಗ್ತದ. ಹೌದ್ರಿ? ಹಂಗಾರೆ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿದವ್ರು ಯಾರ್ರಿ? ಕಾಮಿರೀಟಾ ಸೆರ್ಪಾ ಅನ್ನೋರು ಇಲ್ಲಪ್ಪ ಅಂದ್ರೆ ನೇಪಾಳದವ್ರಿ. ಬರೀ ಅದೇನೇ ಮಾಡಿದಾರ ಕೆಲಸ ಇವ್ರು. 28 ಬಾರಿ ಏರಿಯಾರ ನೋಡ್ರಿ. ಮೇ 2023 ಮೇ ಈಗ ಮೊನ್ನೆ ರೀಸೆಂಟಾಗಿ 28ನೇ ಬಾರಿ ಏರಿದಾರ. ಡೇಟ್ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮೇ ತಿಂಗಳು 2023 28ನೇ ಬಾರಿ ಏರಿದಾರ ರೀ ಕಾಮಿರೀಟಾ. ಮತ್ತು ಹಂಗಲ್ರಿ ಸರ್, ಸಣ್ಣ ಮಕ್ಕಳು ಆಟ ಅಲ್ಲಿ ಮಾತ್ರ ಏರೋದಂದ್ರೆ ಓಕೆ ಮತ್ತು ನಾವು ಇಲ್ಲಿ ಸುವರ್ಣ ಸೌಧ ಗುಡ್ಡ ಏರಿನಿ ಹಂಗಿಲ್ಲದ
ಯಾಕಂತಂದ್ರೆ 8,848.86 ಮೀಟರ್ ಐತಿ ರೀ. ಅಪ್ರಾಕ್ಸಿಮೇಟ್ಲಿ 9 ಕಿಲೋಮೀಟ್ರ್ ಐತಿ. ಮತ್ತು 9 ಕಿಲೋಮೀಟ್ರ್ ಅಂದ್ರೆ ಹಿಂಗೆ ಸಮತಟ್ಟಿಲ್ರಿ, ಹಿಂಗೆ ಎತ್ತರಕ್ಕೆ ಐತಿ. ಅಂದ್ರೆ ಮೇಲೆ ಹೋದಂತೆ ಏನಂತಂದ್ರೆ ಒತ್ತಡ ಕಡಿಮೆ ಆಕತ್ತೆ, ಆಕ್ಸಿಜನ್ ಪ್ರಮಾಣವನ್ನು ಕಡಿಮೆ ಆಗ್ತದೆ ರೀ. ಹೌದಿಲ್ರಿ? 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ಅಥವಾ 1000 ಮೀಟರ್ ಎತ್ತರಕ್ಕೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಏನಂತಂದ್ರೆ ಉಷ್ಣಾಂಶ ಒತ್ತಡ ಕಡಿಮೆ ಆಗ್ತದೆ ರೀ. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಅಲ್ಲೇ ಮೇಲೆ ಹೋದಂಗೆ ಏನಪ್ಪ ಅಂದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದ್ಮೇಲೆ ಮನುಷ್ಯನ ಉಸಿರಾಟಕ್ಕೆ ತೊಂದರೆ ಆಗ್ತದೆ ರೀ. ಆದರೂ ಅದಕ್ಕೆ ಹತ್ತಬೇಕಂದ್ರೆ ಅದಕ್ಕೆ ಭಾಳ ಪ್ರಯತ್ನ ಇರ್ತದೆ. ಅದು ಪ್ರಯತ್ನ ಕಾಮಿ ರಿಟಾ ಶೆರ್ಪನ್ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ಏನಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಏರಿದವ್ರು ಅಂತ ಏನು ಮಾಡ್ತೀವಿ ನಾವಿಲ್ಲೇ ನೋಡ್ತೀವಿ ಸರ್. ಓಕೆ, ಇಷ್ಟು ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗಾದ್ರೆ ಆಫ್ರಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ರೀ? ಕಿಲಿಮಂಜಾರೋ. ಯಾವ ದೇಶದಾಗ ಕಂಡು ಬರ್ತದೆ ರೀ? ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಮೆಕೆಂಡ್ಲಿ. ಇದು ಯಾವುದು ಉತ್ತರ ಅಮೆರಿಕದ ಯಾವ ಭಾಗದೊಳಗೆ ಕಂಡು ಬರ್ತದೆ ರೀ? ಅಲಾಸ್ಕಾ ಪ್ರಾಂತ್ಯ ಅಂತ ಬರ್ತದೆ ರೀ. ಕೆನಡಾದ ಪಶ್ಚಿಮ ಭಾಗಕ್ಕೆ ಅಲಾಸ್ಕಾ ಪ್ರಾಂತ್ಯ ಅಂತದ. ಅಲಾಸ್ಕಾ ಪ್ರಾಂತ್ಯದೊಳಗೆ ಅಲಾಸ್ಕಾ ಪರ್ವತ ಶ್ರೇಣಿಗಳಂತವ್ರಿ. ಅದ್ರೊಳಗೆ ಇದು ಏನಪ್ಪ ಅಂದ್ರೆ ಕಂಡು ಬರ್ತದ ಯಾವ್ದ್ರಿ? ಮೌಂಟ್ ಮೆಕಿನ್ಲಿ ಇದೆ ಏನಪ್ಪ ಅಂದ್ರೆ ಉತ್ತರ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ. ದಕ್ಷಿಣ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ ರೀ ಮೌಂಟ್ ಅಕಾಂಕಾಗುವಾ. ಆ್ಯಂಡಿಸ್ ಪರ್ವತ ಶ್ರೇಣಿಗಳಂತ ನೋಡ್ತೀವಲ್ರಿ, ಆ ಆ್ಯಂಡಿಸ್ ಪರ್ವತ ಶ್ರೇಣಿ ಒಳಗೆ ದಕ್ಷಿಣ ಭಾಗಕ್ಕೆ ಚಿಲಿ ಅಂತಕ್ಕಂಥ ಒಂದು ರಾಷ್ಟ್ರ ಐತಿ. ಅಲ್ಲಿ ಏನಪ್ಪ ಅಂತಂದ್ರೆ ಇದು ಮೌಂಟ್ ಅಕಾಂಕಾಗುವಾ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕಂಡು ಬರ್ತದ. ಇದು ಪ್ರಪಂಚದ ದಕ್ಷಿಣ ಅಮೆರಿಕದ ಅತ್ಯಂತ ಎತ್ತರವಾದ ಶಿಖರ ಅಂತ ಏನು ಮಾಡ್ತೀವಿ ನಾವಿಲ್ಲಿ ನೋಡ್ತೀವಿ ರೀ. ಹಾಗಾದ್ರೆ ಅಂಟಾರ್ಟಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ರೀ? ಮೌಂಟ್ ವಿನ್ಸನ್ ಮೆಸಿಪ್. ಹೌದ್ರಿ. ಹಾಗಾದ್ರೆ ಯುರೋಪ್ ಖಂಡದ್ದು ಹೇಳೇನೋ ಇಲ್ರಿ? ಹೇಳಿಲ್ಲ, ಆದರೂ ನಿಮ್ಗೆ ಗೊತ್ತೈತೆ ಅದು. ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎಲ್ಬ್ರೋಸ್ ರೀ. ಮೌಂಟ್ ಎಲ್ಬೋಸ್. ಇದು ಎಲ್ಲಾರ ಕಂಡು ಬರ್ತೈತಪ್ಪ ಅಂದ್ರೆ ಕಾಕಸಸ್ ಪರ್ವತ ಶ್ರೇಣಿಗಳಂತದವ್ರಿ ರಷ್ಯಾದ. ಅಂದ್ರೆ ಈ ಯುರೋಪ್ ಖಂಡದ ಆಗ್ನೇಯ ಭಾಗಕ್ಕೆ ಕಾಕಸಸ್ ಪರ್ವತ ಶ್ರೇಣಿಗಳು, ಅದನ್ನ ಚರ್ಚೆ ಮಾಡೋಣ್ರಿ. ಕಾಕಸಸ್ ಪರ್ವತ ಶ್ರೇಣಿಗಳದವ. ಆ ಕಾಕಸಸ್ ಪರ್ವತ ಶ್ರೇಣಿ ಒಳಗೆ ಏನಪ್ಪ ಅಂದ್ರೆ ಈ ಮೌಂಟ್ ಎಲ್ಬ್ರೋಸ್ ಅಂತಕ್ಕಂಥ ಒಂದು ಶಿಖರ ಕಂಡು ಬರ್ತದ. ಇದು ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ ಅಂತೇಳಿ ನಾವಿಲ್ಲಿ ನೋಡ್ತೀವಿ ಸರ್. ಈಗ ಏನು ಕೇಳಿವಲ್ರಿ, ಈಗ ಏನು ಚರ್ಚೆ ಮಾಡಿವಲ್ಲ, ಇವೇ ಕ್ವಶನ್ಸ್ ಬರ್ತಾವ, ಬೇರೆದ್ದು ಏನು ಬರೋದಿಲ್ಲ. ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ, ಪ್ರತಿ ಸಲ ನಾವು ಏನಪ್ಪ ಅಂದ್ರೆ ಕ್ಲಾಸ್ ತೊಗೊಂಡಾಗ ಚರ್ಚೆನ ಮಾಡ್ತೀವಿ. ಹೆಚ್ಚು ಕಡಿಮೆ 10ರಿಂದ 20 ಕ್ವಶನ್ಸ್ ಅಂತ ಬಂದಿರ್ತಾವೆ. ರಿಪೀಟ್ ಎಷ್ಟು ಸಲ ನಾವು ಕೇಳ್ತೀವಲ್ರಿ, ಕಿವಿ ಮುಚ್ಕೋಬಾರ್ದ್ರಿ, ಮಾಸ್ತರ್ 2 ಸಲ ಹೇಳ್ತಾನಂತೇಳಿ. ಹೌದಲ್ರಿ? ಹೌದ್ರಿ. ಎಷ್ಟು ಸಲ ಕೇಳ್ತೀವಿ ಕೇಳಿ, ಒಟ್ಟು ಪರ್ಫೆಕ್ಟ್ ಆಗೋದು. ನಮ್ದು ಏನ್ರಿ ಎಕ್ಸಾಮ್ದೊಳಗೆ ಏನಾಗ್ಬೇಕ್ರಿ, ನಾವು ಪಾಸ್ ಆಗೋದು ಅಷ್ಟೇ. ನಮ್ದು ಉದ್ದೇಶ ಏನ್ರಿ? ಎಕ್ಸಾಮ್ದಾಗ ಪಾಸ್ ಆಗೋದು ಅಷ್ಟೇ. ಓಕೆ, ನಿನ್ನೆ ಯುರೋಪ್ ಖಂಡದ ಬಗ್ಗೆ ಏನಪ್ಪ ಅಂದ್ರೆ ಕೆಲವೊಂದಷ್ಟು ಅಂಶಗಳನ್ನು ಚರ್ಚೆ ಮಾಡೀವಿ. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಭೌಗೋಳಿಕ ಲಕ್ಷಣಗಳು ಯುರೋಪ್ ಖಂಡದ್ದು ಯಾವಪ್ಪ ಅಂತಂದ್ರೆ ಇಲ್ಲಿ ಪರ್ವತ ಶ್ರೇಣಿಗಳಂತ ನೋಡ್ತೀವಿ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ನದಿಗಳು. ಯುರೋಪ್ ಖಂಡದ ನದಿಗಳು ಮತ್ತು ಪರ್ವತ ಶ್ರೇಣಿಗಳಂತದ, ಅವುಗಳ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ನಾವು ಚರ್ಚೆ ಮಾಡ್ಕೊಂತ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಿನ್ನೆ ಇದ್ರ ಬಗ್ಗೆ ಹೇಳಿನಲ್ರಿ, ಯಾವುದ್ರಿ? ಇದು ಯುರೋಪ್ ಖಂಡದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದಪ್ಪ ಅಂತಂದ್ರೆ ಗ್ರೇಟ್ ಬ್ರಿಟನ್ ದ್ವೀಪ. ಇದು ನೋಡ್ರಿ, ನಾವು ಇದಕ್ಕೆ ಏನು ಕರಿತೀವಿ ಅಂದ್ರೆ ಬ್ರಿಟನ್ ದ್ವೀಪ ಅಂತ ಕರಿತೀವಿ. ಯಾವುದ್ರಿ? ಗ್ರೇಟ್ ಬ್ರಿಟನ್ ಅಂತ ಬರ್ತದ. ಇದೇನಪ್ಪ ಅಂದ್ರೆ ಯುರೋಪ್ ಖಂಡದ ಅತ್ಯಂತ ದೊಡ್ಡದಾದ ದ್ವೀಪ ಅದಾವ್ರಿ. ಇಲ್ಲಿ ಇಲ್ಲ ಅಂತಲ್ಲ, ಇಲ್ಲಿ ಏನಪ್ಪ ಅಂದ್ರೆ ಕೋರ್ಸಿಕಾ, ಯಾವುದ್ರಿ? ಕೋರ್ಸಿಕಾ ದ್ವೀಪ ಅಂತ ಕಂಡು ಬರ್ತದ. ಆಮ್ಯಾಗ ಸಾರ್ಡಿನಿಯಾ ದ್ವೀಪ. ನೀನು ಬರ್ಕೊಂಡ್ರಿ ಇಲ್ರಿ ಮ್ಯಾಪ್ದೊಳಗೆ? ಇಲ್ಲಿ ಕೋರ್ಸಿಕಾ ದ್ವೀಪ ಐತಿ, ಇಲ್ಲಿ ಸಾರ್ಡಿನಿಯಾ ದ್ವೀಪ ಐತಿ. ಇಲ್ಲಿ ಯಾವುದ್ರಿ? ಇಲ್ಲಿ ಯಾವುದೇ ಸಿಸಿಲಿ ದ್ವೀಪಗಳು ಕಂಡು, ಸಿಸಿಲಿ ಮೌಂಟ್ ಎಟ್ನಾ ಅಂತಕ್ಕಂಥ ಒಂದು ಜಾಗೃತ ಜ್ವಾಲಾಮುಖಿ ಕಂಡು ಬರ್ತದೆ ರೀ. ಮೌಂಟ್ ಎಟ್ನಾ ಅಂತಕ್ಕಂಥ ಜಾಗೃತ ಜ್ವಾಲಾಮುಖಿ ಕಂಡು ಬರೋದು ಎಲ್ಪ ಅಂದ್ರೆ ಸಿಸಿಲಿ ದ್ವೀಪದೊಳಗೆ. ಸಿಸಿಲಿ ದ್ವೀಪ ಅಂತ ನೋಡ್ತೀವಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೋರ್ಸಿಕಾ ಮತ್ತು ಸಾರ್ಡಿನಿಯಾ ಅದಾವಲ್ರಿ, ಅದರ ಪಶ್ಚಿಮ ಭಾಗಕ್ಕೆ ಇಲ್ಲೊಂದು ಸ್ಟ್ರಾಂಬೋಲಿ ಅಂತಕ್ಕಂಥ ಒಂದು ಜಾಗೃತ ಜ್ವಾಲಾಮುಖಿ ಕಂಡು ಬರ್ತದೆ. ಯಾವುದ್ರಿ? ಸ್ಟ್ರಾಂಬೋಲಿ ಅಂತ ನೋಡ್ತೀವಿ ರೀ. ಸ್ಟ್ರಾಂಬೋಲಿ. ಈ ಸ್ಟ್ರಾಂಬೋಲಿ ಐತಲ್ರಿ, ಈ ಸ್ಟ್ರಾಂಬೋಲಿಯನ್ನು ಮೆಡಿಟರೇನಿಯನ್ ಸಮುದ್ರದೊಳಗೆ ಸ್ವಲ್ಪ ಕಂಡು ಬರ್ತದೆ. ಈ ಸ್ಟ್ರಾಂಬೋಲಿಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮಣಿ ಅಂತ ಕರೀತಾರೆ. ಇದು ಜಾಗೃತ ಜ್ವಾಲಾಮುಖಿ ರೀ. ಸ್ಟ್ರಾಂಬೋಲಿಯನ್ನು ಮೆಡಿಟರೇನಿಯನ್ ಸಮುದ್ರದ ಏನಂತಂದ್ರೆ ಬೆಳಕಿನ ಮಣಿ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಯಾವ್ದು? ಸ್ಟ್ರಾಂಬೋಲಿಯನ್ನು. ಇಲ್ಲಿ ನೋಡ್ರಿ, ಕೆಳಗಡೆ ಒಂದು ದ್ವೀಪ ಕಂಡು ಬರ್ತದ. ಇದನ್ನ ನಿನ್ನೆ ನಿಮ್ಗೆ ಇದನ್ನು ಹೇಳಿಲ್ಲ. ಇಲ್ಲೊಂದು ದ್ವೀಪ ರಾಷ್ಟ್ರ ಐತಿ, ಮಾಲ್ಟಾ ಅಂತೇಳಿ. ಯಾವುದ್ರಿ ಇದು? ಮಾಲ್ಟಾ ಅಂತ ನೋಡ್ತೀವಿ. ಮಾಲ್ಟಾ. ಈ ಮಾಲ್ಟಾ ಅಂತಕ್ಕಂಥ ಒಂದು ದ್ವೀಪ ಐತ್ರಿ. ಎಲ್ಲೈತಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದೊಳಗೆ ಐತ್ರಿ. ಅದು ಯುರೋಪ್ ಖಂಡದ ಅಧೀನದೊಳಗೈತಿ. ಮಾಲ್ಟಾ ಅಂತಕ್ಕಂಥ ಒಂದು ದ್ವೀಪ ಕಂಡು ಬರ್ತದ. ಆ ಮಾಲ್ಟಾದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ವಿಲಾಟ್ ಅಂತ ಬರ್ತದೆ. ವೆಲಾಟ್ ಅಥವಾ ವೆಲಾಟ್ ಅಂತ ಕರೀತಾರೆ. ವೆಲಾಟ್. ಇದರ ಮಾಲ್ಟಾದ ರಾಜಧಾನಿ ಯಾವುದ್ರಿ? ವೆಲಾಟ್. ಇದು ಎಲ್ಲಿ ಐತಪ್ಪ ಅಂತಂದ್ರೆ ಮೆಡಿಟರೇನಿಯನ್ ಸಮುದ್ರದೊಳಗೆ ಐತ್ರಿ. ಇವೇನದಾವಲ್ರಿ ಇವು ಯಾವುದೋ ಸಿಸಿಲಿ ದ್ವೀಪಗಳ. ಸಿಸಿಲಿ ದ್ವೀಪದಿಂದ ದಕ್ಷಿಣ ಭಾಗ ಒಂದು ಪಾಯಿಂಟ್ ನಿಮಗೆ ಕರೆಕ್ಟಾಗಿ ಒಂದು ವರ್ಡ್ ಗೊತ್ತಿರಲಿ. ಆ ವರ್ಡ್ ಏನಪ್ಪ ಅಂತಂದ್ರೆ
ಯುರೋಪ್ ಖಂಡ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರುವ ಯುರೋಪ್ ಖಂಡದ ದ್ವೀಪ ಯಾವಪ್ಪ ಅಂದ್ರೆ ಮಾಲ್ಟಾ ಅಂತ ಹೇಳ್ಬೇಕು. ಯಾವುದ್ರಿ? ಮಾಲ್ಟಾ. ಯಾಕಂತಂದ್ರೆ ಇಂಥವು ಏನು ಒಂದು ಸ್ವಲ್ಪ ವಿಶೇಷತೆ ಇರ್ತಾವಲ್ಲ ಅವ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತದ. ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಂಡುಬರುವ ಯುರೋಪ್ ಖಂಡದ ದ್ವೀಪ ಯಾವುದಂದ್ರೆ ಮಾಲ್ಟಾ. ಅದರ ರಾಜಧಾನಿ ಯಾವ್ದು ರೀ? ವೆಲ್ಟಾ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದನ್ನು ನಿಮಗೆ ಇದಕ್ಕಿಂತ ಮುಂಚೆನೂ ಇದ್ರ ಬಗ್ಗೆ ಹೇಳಿದೆ ನಾನು ನಿಮಗೆ. ಯಾವುದ್ರಿ? ಇದು ದ್ವೀಪ ಐತಲ್ರಿ, ಗ್ರೇಟ್ ಬ್ರಿಟನ್ ದ್ವೀಪ. ಇದ್ರ ಬಗ್ಗೆ ನಿಮಗೆ ಹೇಳಿದ್ದೇನೆ, ಆದರೂ ಸ್ವಲ್ಪ ಗೊತ್ತಿರಲಿ. ಇಲ್ಲಿ ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು ಒಂದು ದ್ವೀಪ ಏನೈತಲ್ರಿ, ಈ ದ್ವೀಪವನ್ನು ನಾವು ಏನಂತ ಕರಿಬೇಕಂದ್ರೆ, ಇಲ್ಲಿ ನೋಡ್ರಿ, ಇದು 3 ರಾಷ್ಟ್ರಗಳು ಕೂಡಿ ಒಂದು ನೋಡ್ರಿ. ನಾವು ಒಂದ್ಸಲ ಬ್ರಿಟನ್ ಅಂತ ಕರಿತೀವಿ, ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ ರೀ. ಒಮ್ಮೆ ಏನಂತೀವಿ ಇಂಗ್ಲೆಂಡ್ ಅಂತೀವಿ, ಒಮ್ಮೆ ಲಂಡನ್ ಅಂತೀವಿ. ಆಮ್ಯಾಗ ಏನಪ್ಪ ಅಂದ್ರೆ ಯುನೈಟೆಡ್ UK ಅಂತ ಕರಿತೀವಿ. ಯಾವುದಕ್ಕೆ ಯು ಕೆ ಅಂತಾರೋ, ಎದಕ್ಕೆ ಗ್ರೇಟ್ ಬ್ರಿಟನ್ ಅಂತಾರೋ, ಎದಕ್ಕೆ ಲಂಡನ್ ಅಂತಾರೋ, ಎದಕ್ಕೆ ಇಂಗ್ಲೆಂಡ್ ಅಂತಾರೋ ಎಲ್ಲ ಗೊತ್ತಿರ್ಬೇಕ್ರಿ. ಅದು ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕ್ರಿ. ಇಲ್ಲಿ ಏನೋ ಒಂದು ದ್ವೀಪ ರಾಷ್ಟ್ರ ಐತಲ್ರಿ, ಈ ದ್ವೀಪ ರಾಷ್ಟ್ರದೊಳಗೆ 3 ರಾಷ್ಟ್ರಗಳದಾವು. ಯಾವ್ದು ಅಂತಂದ್ರೆ ಇಲ್ಲಿ ಮೇಲ್ಗಡೆ ಬರ್ತದೆ ನೋಡ್ರಿ. ಇದು ಯಾವ್ದು ರೀ? ಸ್ಕಾಟ್ಲ್ಯಾಂಡ್. ಸ್ಕಾಟ್ಲ್ಯಾಂಡ್ ಅಂತ ನೋಡ್ತೀವಿ ಸರ್, ಸ್ಕಾಟ್ಲ್ಯಾಂಡ್. ನೆಕ್ಸ್ಟ್ ಇಲ್ಲೊಂದು ರಾಷ್ಟ್ರ ಕಂಡು ಬರ್ತದೆ ಸರ್, ಯಾವ್ದು ರೀ? ವೆಲ್ಸ್ ಅಂತೇಳಿ, ವೆಲ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಈ ಕಡೆ ಒಂದು ಕಂಡು ಬರ್ತದೆ ರೀ, ಯಾವ್ದು ರೀ? ಲಂಡನ್ ಅಥವಾ ಇಂಗ್ಲೆಂಡ್ ಅಂತ ಕರಿತೀವಿ ಸರ್, ಇಂಗ್ಲೆಂಡ್. ಲಂಡನ್ ಅಥವಾ ಇಂಗ್ಲೆಂಡ್ ಅಂತ ನೋಡ್ತೀವಿ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ, ಇಲ್ಲೊಂದು ದ್ವೀಪ ರಾಷ್ಟ್ರ ಐತಿ, ಯಾವ್ದಪ್ಪ ಅಂದ್ರೆ ಇದನ್ನ ಐರ್ಲ್ಯಾಂಡ್ ಅಂತ ಕರಿತೀವಿ ಸರ್. ಐರ್ಲ್ಯಾಂಡನ್ನು ಮತ್ತೆ 2 ಭಾಗ ಮಾಡ್ತಾರೆ ರೀ. ಒಂದು ಯಾವ್ದಪ್ಪ ಅಂದ್ರೆ ಯಾವ್ದು ಸರ? ಉತ್ತರ ಐರ್ಲ್ಯಾಂಡ್. ನೆಕ್ಸ್ಟ್ ರೀ ಕೆಳಗಡೆದು ಇದೇನು ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಇದನ್ನು ಮಾಡ್ತಾರೆ ಅಂತ ಕರೀತಾರೆ, ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್. ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ, ಒಂದ್ಸಲ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇದನ್ನ ಐರ್ಲ್ಯಾಂಡ್ ರಾಷ್ಟ್ರ ಏನೈತಲ್ರಿ, ಐರ್ಲ್ಯಾಂಡ್ ಒಂದು ದ್ವೀಪ ರಾಷ್ಟ್ರ. ಇದನ್ನ ಇವ್ರು ಏನು ಮಾಡಿದ್ರು ಅಂದ್ರೆ ಹೆಂಗ ನಮ್ಮಲ್ಲಿ ಈಗ ಕೊರಿಯಾ ಐತಿ ಮೊದಲ್ರಿ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಅಂತ ಮಾಡ್ಕೊಂಡ್ವಿ. ನ್ಯೂಜಿಲ್ಯಾಂಡ್ ಐತ್ರಿ, ನ್ಯೂಜಿಲ್ಯಾಂಡ್ ಏನಪ್ಪ ಅಂದ್ರೆ ಓಸನಿಯಾ ಕಂಟ್ರಿ ಒಳಗೆ ಬರ್ತದೆ, ಓಸನಿಯಾ ಕಾಂಟಿನೆಂಟ್ ಒಳಗೆ ಬರ್ತದ. ಅದನ್ನು ಉತ್ತರ ನ್ಯೂಜಿಲ್ಯಾಂಡ್ ದಕ್ಷಿಣ ನ್ಯೂಜಿಲ್ಯಾಂಡ್ ಅಂತ ಏನು ಮಾಡ್ತಾರ ಕರೀತಾರೆ. ಹಂಗೆ ಏನು ಡಿವೈಡೇಷನ್ ಐತಲ್ರಿ, ಇದು ಉತ್ತರ ಈ ಐರ್ಲ್ಯಾಂಡ್ ದೇಶ ಏನಪ್ಪ ಅಂದ್ರೆ ಉತ್ತರ ಐರ್ಲ್ಯಾಂಡ್ ಮತ್ತು ಏನಪ್ಪ ಅಂದ್ರೆ ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಏನು ಮಾಡ್ಕೊಂಡಾರ ಅವರು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ, ಸ್ಕಾಟ್ಲ್ಯಾಂಡು, ವೆಲ್ಸು, ಇಂಗ್ಲೆಂಡು ಈ 3 ದ್ವೀಪ ರಾಷ್ಟ್ರಗಳನ್ನ ಕೂಡಿ ಏನಂತ ಕರಿತಾರಪ್ಪ ಅಂದ್ರೆ ಗ್ರೇಟ್ ಬ್ರಿಟನ್ ಅಂತ ಕರಿತಾರೆ. ಸ್ವಲ್ಪ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಸ್ಕಾಟ್ಲ್ಯಾಂಡ್ ನಾವು ಗ್ರೇಟ್ ಬ್ರಿಟನ್ ಅಂತ ಓದ್ತೀವಿ ರೀ. ಗ್ರೇಟ್ ಬ್ರಿಟನ್ ಒಳಗೆ ಹಿಂಗೆ ಕ್ವಶನ್ಸ್ ಭಾಳ ಸಿಂಪಲ್ ಬರ್ತಾವ್ರಿ. ಒಮ್ಮೆ ಗೊತ್ತಿತ್ತು ಖುಷಿ ಅದಂತಾರೆ ನೋಡ್ರಿ. ನಾವು ನೌಕರಿ ಎತ್ತೀವಿ, ನಮ್ಮ ಮನೆಯವ್ರಿಗೆ ಏನ್ರಿ ಏನು ಹೇಳವಲ್ಲ ನೋಡ್ರದ, ಸರಿನೋ ತಪ್ಪು ನಾವು ಹೇಳಿದ್ರಿ. ನಾವು ಜಾಬ್ ಹತ್ತೀವಿ, ನಾವು ನೌಕರಿ ಹಿಡಿದೀವಿ, ನಾವು ಏನಾದರೂ ಸಾಧನೆ ಮಾಡಿವಿ ಅಂದ್ರೆ ನಮ್ಮ ಮನೆಯವ್ರು ದೊಡ್ಡ ಖುಷಿ ಆಗ್ತದೆ, ಹೌದಲ್ರಿ? ಆ ಸಂತೋಷಕ್ಕೆ ಅಪಾರವೇ ಇಲ್ಲ. ಆದ್ರೆ ನಾವು ನೌಕರಿ ಹತ್ತಲಿಲ್ಲ, ನಾವು ಫೇಲ್ ಆದೀವಿ ಅಂತಂದ್ರೆ ಯಾರಿಗೆ ಖುಷಿ? ಬಾಜು ಮನೆಯವ್ರಿಗೆ ಖುಷಿ ಆಗ್ತದೆ ರೀ. ಸೊ ಆ ಕಾರಣದಿಂದ ಬಾಜು ಮನೆಯವ್ರಿಗೂ ಖುಷಿಯಾಗಿರ್ಬೇಕು, ನಮಗೂ ಖುಷಿಯಾಗಿರ್ಬೇಕಂದ್ರೆ ಇವೆಲ್ಲ ತಿಳ್ಕೊಳ್ಬೇಕ್ರಿ. ಅವ್ರಿಗೆ ಖುಷಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಫಸ್ಟ್ ಯಾರೋ ಆಗಲಿ ಸರ, ಇವತ್ತು ನಾವು ನಮ್ಮ ಬಾಜು ಮನೆಯಾಗ ಯಾರೋ ಜಾಬ್ ಹಚ್ಚಾರ ಅಂದ್ರೆ ನಮಗೊಂದು ಸ್ವಲ್ಪ ನಾವು ಇಷ್ಟು ಕಲ್ತಿರ್ತದೆ, ನಮಗೂ ಕಸಿ ಬಿಸಿ ಇರ್ತದೆ. ಯಾಕೆ ಹೇಳ್ರಿ? ಮುಜೂರು ಆಗ್ತದೆ. ಇಲ್ಲ ನನ್ನ ಜೊತೆನೇ ಇದ್ದ, ನನ್ನ ಜೊತೆನೇ ಇದ್ದ, ಎಲ್ಲ ನಮ್ಮ ಓಣಿ ಒಳಗಿದ್ದ, ನಮ್ಮ ಮನೆ ಬಾಜುನೇ ಇದ್ದ, ನೌಕರಿ ಎತ್ತಿದ. ಇನ್ನು ನನಗೆ ನೌಕರಿ ಹತ್ತಲಿಲ್ಲ. ನಾವು ಹೊರಗಿಂದ ನಾವು ಬಾಹ್ಯವಾಗಿ ಖುಷಿ ಪಡ್ತೀವಿ ಇಲ್ಲ ಅಂತಲ್ಲ ಅವ್ರ ಮುಂದೆ, ಬಟ್ ಒಳಗೆ ನಮ್ಗೆ ಇರ್ತದೆ 2 ದಿವಸ ನಿದ್ದೆ ಆಗ್ತದಲ್ಲ ನಮಗೆ. ಏನಾಗಿರ್ತದೆ ರೀ, ಮನೆ ಬಾಜು ಮನೆಯವ್ರು ಹೋಗ್ಲಿ, 2 ದೋಸ್ತುಗಳು ಇರ್ತೀವಿ ಸರ, ಭಾಳ ನಾವು ಭಾಳ ಅಂದ್ರೆ ಅದನ್ನು ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಅದ್ರ ಬಗ್ಗೆ ಭಾಳ ತಿಳ್ಕೊಬೇಕು ನೋಡ್ರಿ. 2 ಫ್ರೆಂಡ್ಗಳು ಇರ್ತೀವಿ ಅಂದ್ರೆ ಒಂದು ರೂಮ್ನಾಗ ಇರ್ತೀವಿ ಅಂತ ತಿಳ್ಕೊಳ್ರಿ. ನಾವು 2 ಫ್ರೆಂಡ್ಸ್ಗಳು ಏನಾದ್ವಿ ಜಾಬ್, ಅದ್ರೊಳಗೆ ಒಬ್ಬ ಜಾಬ್ ಹತ್ತಿದ್ದು, ಒಬ್ಬ ಜಾಬ್ ಹತ್ತಲಿಲ್ಲ ಅಂತ ಇಟ್ಕೋರಿ. ಈಗ ನನ್ನ ಫ್ರೆಂಡ್ ನಾನು ಜಾಬ್ ಹತ್ತಿದ್ರೆ ನನಗೆ ಹೆಂಗೆ ಆಗ್ತದೆ ಗೊತ್ತೈತೇನ್ರಿ? ಉರಿ ಬೆಂಕಿಗೆ ಮಾತಾಡಿ ತುಪ್ಪ ಸುರಿದಂಗೆ ಆಗಿಬಿಡ್ತದ. 2-3 ದಿವಸ ನಿದ್ದೆ ಹತ್ತಂಗಿಲ್ರಿ. ಆದ್ರೆ ದೋಸ್ತ್ ಮ್ಯಾಗಿನ ಪುರ್ತಕ್ಕೆ ದೋಸ್ತ್ ಭಾರಿ ಆಯ್ತು ನಿಂದ, ನೀವು ಹಾದೆಲ್ಲ ನನಗೆ ದೊಡ್ಡ ಖುಷಿ ದೋಸ್ತ್, ನೀನು ನೌಕರಿ ಹತ್ತಿದಲ್ಲ, ನಾನು ಬರ್ತೀನಿ ಒಟ್ಟು ಹಿಂದಿಂದ. ಬಟ್ ಇನ್ನೊಂದು ಮನಸ್ಸು ಏನು ಹೇಳ್ತಿರ್ತದಲ್ಲ, ನಾ ಯಾಕೆ ಹತ್ತಲಿಲ್ಲ, ನಾ ಯಾಕೆ ಇದಾಗಲಿಲ್ಲ, ನಂದು ಯಾವಾಗ ಅಲ್ಲಿ ಮಠ ನಮ್ಮ ಫ್ರೆಂಡ ಅಥವಾ ನಮ್ಮ ಮನೆ ಬಾಜುದವ್ರು ನೌಕರಿ ಹತ್ತು ಮಠ ನಮ್ಮದು ಜಾಬದ ಬಗ್ಗೆ ವಿಚಾರ ಮಾಡಿರೋದಿಲ್ರಿ. ಅವ್ರು ಹತ್ತಿದ ಮ್ಯಾಗ ಹೇಳ್ತಾನಲ್ಲ, ಒಂದು ವಾರ 15 ದಿವಸ ನಿದ್ದೆ ಹತ್ತಂಗಿಲ್ಲ ರೀ. ನಾ ಏನು ಮಾಡಬೇಕು, ನಾವು ಹತ್ತಬೇಕಂದ್ರೆ ಏನು ಮಾಡಬೇಕು, ಅವ್ನು ಹೋಗಿ ಹೊಳ್ಳೆ ಟ್ರೈನಿಂಗ್ ಮುಗಿಸ್ಕೊಡ್ದಾತು, ಒಂದು 2-3 ತಿಂಗಳ ಜಾಬ್ ಅವ್ನು ಸರ್ವಿಸ್ ಆಗ್ಕೊಡ್ದ, ನಾ ಹೆಂಗಾರು ಮಾಡಿ ಜಾಬ್ ಹತ್ಬೇಕು ಅನಿಸ್ತದ. ಯಾವಾಗ ರೀ? 1 ವಾರ ಅಷ್ಟೇ ಇದೆ. 1 ವಾರ ಹೋತಂತ ತಿಳ್ಕೊರಿ, ಮುಗೀತು. ಅದು ಮತ್ತೆ ನಾರ್ಮಲ್
ಹೋದವ ಮತ್ತು ನಾವು ಕಟ್ಟಿಗೆನ ಹಂಗೆ ಒಟ್ಟಾಗಬಾರ್ದು ರೀ. ಒಂದು ಸಲ ಬೆಂಕಿ ಐತಿ ಅಂತ ತಿಳ್ಕೊರಿ ನೀವು, ಎಲ್ಲಿ ಬಂದು ಮುಟ್ತದೆ. ಈಗ ಒಂದು ಯಾವುದಾದ್ರೂ ಒಂದು ಕಾಡು ಪ್ರಾಣಿ ಬೆಂಕಿ ಐತಿ ಅಂದ್ರೆ ಹೆಂಗೆ ತಪ್ಪಿಸೋತೀವಲ್ಲ ರೀ. ಅದ ಸಾಕು ಪ್ರಾಣಿ ಬೆಂಕಿ ಐತಿ ಬೆಣ್ಣೆ ಹತ್ತಿತ್ತಂದ್ರೆ ನಾವು ಇದು ಮಾಡ್ತೀವನ್ ರೀ, ಹೌದಲ್ಲ ರೀ. ಒಂದು ಹುಲಿ ಬೆಣ್ಣೆ ಹತ್ತಿತ್ತು ಅಂತ ತಿಳ್ಕೊರಿ, ಜೀವನ ನಮ್ಗೆ ಹಿಂದಿಂದ ಬಸ್ ಸ್ಟ್ಯಾಂಡಿಂದ ಇಲ್ಲಿ ಓಡಿ ಬರ್ಬೇಕು, ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ದಾಗ ಬರ್ತೀವಿ ರೀ. ಯಾಕಂದ್ರೆ ಸಾಯ್ತೀವಿ ಇಲ್ಲಾಂದ್ರೆ, ಹೌದಲ್ಲ ರೀ. ಹಂಗೆ ಏನಪ್ಪ ಅಂತಂದ್ರೆ ಒಟ್ಟು ಪ್ರತಿ ಕ್ಷಣನೂ ಏನು ಮಾಡ್ಬೇಕಂದ್ರೆ ಅದನ್ನೇ ವಿಚಾರ ಮಾಡ್ಬೇಕು. ನಾವು ಏನು ಮಾಡ್ತೀವಿ, ಕಾಲ್ಫಾರ್ಮ್ ಆದ್ಮಾಗ ಯಾರ ಲಿಸ್ಟ್ನಾಗ ನಮ್ಮ ದೋಸ್ಗಳಿದ್ರೆ ಅವಾಗ ನಮ್ಮ ಮನುಷ್ಯನಾಗ ಬರ್ತವೆ ಫುಲ್ ಮೋಟಿವೇಶನ್. ಹೆಂಗಂದ್ರೆ ನೀವು ಮುಂದೆ ಹೇಳ್ತಾನಲ್ಲ, ಒಟ್ಟು ಇವತ್ತು 24 ತಾಸು ಕುಂತು ಓದೋದು, ಅದು ಒಂದು ತಿಂಗಳು ಒಂದು 15 ದಿವಸ ಹೋತ ಅಂತ ತಿಳ್ಕೊಳ್ರಿ, ಮೋಟಿವೇಶನ್ ಹೋಯ್ತು. ಆಮೇಲೆ ನಾವೆಲ್ಲೋ ಹಂಗೆ ಒಟ್ಟು ಆಗ್ಬಾರ್ದು ಜೀವನದಾಗ. ಒಂದು ಸಲ ನಮ್ಮ ಮನುಷ್ಯನಾಗ ಹತ್ತಬೇಕಂತ ಬತ್ತಲ್ರಿ, ನಮ್ಮದು ಎಲ್ಲಿ ನಮ್ಮ ಏಮ್ ಇರ್ತದಲ್ಲ, ನಮ್ಮ ಏನು ಗುರಿ ಇಟ್ಕೊಂಡಿರ್ತೀವಲ್ಲ ಅಲ್ಲಿ ಮಟ್ಟ ಒಟ್ಟು ಬೆನ್ನು ಹತ್ತಿ ಬಿಡೋದು. ಯಾವಾಗಲೂ ನಾನ್ ಸ್ಟಾಪ್ ಆಗ್ಬೇಕು. ಒಟ್ಟು ಹಿಂಗೆ ಕುದುರೆಗಿಲ್ಲ ಇದು ಹಾಕಿರ್ತಾರೆ ನೋಡ್ರಿ, ಏನಂತಾರಲ್ರಿ ಇದು, ಈ ಫೋಕಸ್ ಮಾಡೋದು ಅಂತಾರಲ್ರಿ, ಅವಕ್ಕೆ ಏನು ನಂಗೆ ಗೊತ್ತಿಲ್ಲ. ಹಂಗೆ ನಮ್ಮದು ಫೋಕಸ್ ಇರಬೇಕು. ಕುದುರೆಗೆ ಯಾಕೆ ಹಂಗೆ ಹಾಕಿರ್ತಾರೆ, ಸೈಡ್ ಗೇಡ್ ನೋಡ್ಕ್ಯಾಸ ಎಲ್ಲಾರು ಅಂಜಬಾರ್ದು ಹೋಗ್ಬಾರ್ದು ಅಂತ ಹಾಕಿರ್ತಾರೆ. ಒಟ್ಟೆ ಅದು ಒಂದು ಸಲ ಟ್ಯಾಂಗ ಹುಡಿರಪ್ಪ ಅಂದ್ರೆ ಹೋಗಿ ಮುಟ್ಟೋದದ. ಹಂಗೆ ನಮ್ದು ಹಂಗೆ ಇರ್ಬೇಕು ರೀ, ಹೌದಲ್ಲ ರೀ. ನಾವು ಎಲ್ಲೋ ಧಾರವಾಡ ಹುಬ್ಳಿನೋ ಬೆಂಗಳೂರು ಹೊಂಟಿವಿ ಅಂತಂದ್ರೆ ನಡಕ್ಕೆ ಎಲ್ಲಾರು ಟಿಕೆಟ್ ತೊಗೊಂಡಿವಿ ಅಂತಂದ್ರೆ ಹೋಗೋದು ಮುಟ್ಟಂಗಿಲ್ಲ ನಾವು. ಅದು ಬೆಂಗಳೂರು ಟಿಕೆಟ್ ತೊಗೊಂಡಿವಿ ಅಂತ ಇಟ್ಕೋರಿ, ನಾವು ಜಾಬ್ ಅಂತಕ್ಕಂಥ ಟಿಕೆಟ್ ನಾವು ತೊಗೊಂಡು ಆಸೆ ಇಟ್ಕೊಂಡು ಬಂದೀವಿ ಅಂತ ತಿಳ್ಕೊಳ್ರಿ, ಅದನ್ನು ಹೋಗಿ ಮುಟ್ಟಬೇಕಂತಂದ್ರೆ ಅಲ್ಲೇ ಹೋಗಿ ಇಳಿಬೇಕ್ರಿ. ನಾವು ಬೆಂಗಳೂರಿಗೆ ಹೊಂಟಿವಿ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕ್ರಿ. ಎಲ್ಲಾರು ಬೇರೆ ಕಡೆ ಚಲೋ ಐತಿ ಜಾಗ ಅಂತೇಳಿ ಅಲ್ಲಿ ಇಳಿದ್ರೆ ನಾವು ಬೆಂಗಳೂರಿಗೆ ಹೋಗಂಗಿಲ್ಲ. ಹಂಗೆ ಪ್ರತಿಯೊಂದೂ ಏನಪ್ಪ ಅಂದ್ರೆ ಅಪ್ಲೈಡ್ ಮಾಡ್ಕೊಂಡ್ರೆ ಏನಪ್ಪ ಅಂದ್ರೆ ಕರೆಕ್ಟಾಗಿ ನಾವು ಇಲ್ಲಿ ಹೋಗಿ ಮುಟ್ಲಿಕ್ಕೆ ಏನಪ್ಪ ಅಂದ್ರೆ ಸಾಧ್ಯ ಐತಿ. ಸ್ಕಾಟ್ಲ್ಯಾಂಡು, ವೆಲ್ಸು, ಇಂಗ್ಲೆಂಡು ಈ 3 ದ್ವೀಪ ರಾಷ್ಟ್ರಗಳನ್ನ ಕೂಡಿಸಿ ಏನಂತ ಕರಿತಾರಪ್ಪ ಅಂದ್ರೆ ಗ್ರೇಟ್ ಬ್ರಿಟನ್ ಅಂತಾರೆ ಸರ. ಏನಂತಾರೆ ಒಂದ್ಸಲ ನೋಡ್ರಿ, ಇವು 3 ಕೂಡಿಸಿ ಅಂತಾರ್ರಿ ಗ್ರೇಟ್ ಬ್ರಿಟನ್ ಅಂತ ಕರಿತಾರೆ. ಇಲ್ಲ ಸ್ವಲ್ಪ ನೋಡ್ರಿ, ವೆಲ್ಸು, ಇಂಗ್ಲೆಂಡು, ಸ್ಕಾಟ್ಲ್ಯಾಂಡು ಈ ಗ್ರೇಟ್ ಬ್ರಿಟನ್ ಜೊತೆಗೆ ಏನಪ್ಪ ಅಂದ್ರೆ ಈ ಉತ್ತರ ಐರ್ಲ್ಯಾಂಡ್ ಮೊದಲೇ ಇವ್ರ ಜೋಡಿ ಜಗಳಾಟ್ಕೆ ಹೊರಗೆ ಬಂದಾರ ಅವರು. ನಮ್ಮ ಕೆಲಸ ಆಗೋದ್ರು ನಿಮ್ಮ ಜೋಡಿ ಅಂತೇಳಿ. ಯಾರು ಜೋಡಿ ರೀ? ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಜೋಡಿ. ನಾವು ಸ್ವತಂತ್ರವಾಗಿರ್ತೀವಿ, ನಮ್ಗೆ ಬೇರೆ ನಮಗೆ ಮನೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ರೆ ಅವ್ರು, ಬೇರೆ ಮನೆ ಆಗದಾರ ಇವರು. ಇವ್ರ ಜೊತೆ ಸೇರ್ಲಿಲ್ಲ ಸರ್ ಅವ್ರ. ನಾನು ನಿಮ್ಮ ಜೊತೆ ಬರ್ತೇನೆ ಅಂತೇಳಿ ಗ್ರೇಟ್ ಬ್ರಿಟನ್ಗೆ ಹೇಳ್ತದ. ಯಾವ್ದ್ರಿ? ಉತ್ತರ ಐರ್ಲ್ಯಾಂಡ್. ಅದಕ್ಕೆ ಇದನ್ನೇನು ಸೇರಿಸ್ಕೊಂಡ್ರಲ್ರಿ, ಇದನ್ನು ಸೇರಿಸ್ಕೊಂಡಾಗ ಏನಪ್ಪ ಅಂತಂದ್ರೆ ಗ್ರೇಟ್ ಬ್ರಿಟನ್ ಇದ್ದಿದ್ದು ಏನಂತ ಕರೆದ್ರು ಯು ಕೆ ಏನಂತ ಕರೆದ್ರು ಸರ? ಯುನೈಟೆಡ್ ಕಿಂಗ್ಡಮ್. ಹೌದ್ರಿ. ವೆಲ್ಸು ಇಂಗ್ಲೆಂಡು ಸ್ಕಾಟ್ಲ್ಯಾಂಡು ಮತ್ತು ಅದ್ರ ಇವು 3 ಗ್ರೇಟ್ ಬ್ರಿಟನ್ ಅಂತ ಕರೀತಾರೆ. ಗ್ರೇಟ್ ಬ್ರಿಟನ್ ಜೊತೆಗೆ ಉತ್ತರ ಐರ್ಲ್ಯಾಂಡ್ ಸೇರ್ತೆ ಅಂದ್ರೆ ಅದನ್ನು UK ಯುನೈಟೆಡ್ ಕಿಂಗ್ಡಮ್ ಅಂತ ಕರೀತಾರೆ ಸರ್. ಕ್ಲಿಯರ್ ಆಯ್ತು ಅಂತ. ಯಾವುದಕ್ಕೆ ಯುನೈಟೆಡ್ ಕಿಂಗ್ಡಮ್ ಅಂತಾರ, ಯಾವುದಕ್ಕೆ ಗ್ರೇಟ್ ಬ್ರಿಟನ್ ಅಂತಾರ? ಗ್ರೇಟ್ ಬ್ರಿಟನ್ ಅಂತಂದ್ರೆ 3 ರಾಷ್ಟ್ರ ಅಂತ ಹೇಳ್ಬೇಕ್ರಿ, ಸ್ಕಾಟ್ಲ್ಯಾಂಡು, ವೆಲ್ಸು, ಇಂಗ್ಲೆಂಡು. ಇನ್ನು UK ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಉತ್ತರ ಐರ್ಲ್ಯಾಂಡ, ಸ್ಕಾಟ್ಲ್ಯಾಂಡ, ವೆಲ್ಸ, ಇಂಗ್ಲೆಂಡ್. ಕ್ಲಿಯರ್ ಆಯ್ತು ಸರ್? ಓಕೆ. ಅದಕ್ಕೆ ಲಂಡನ್ ಅಂತ ಕರೀತಾರೆ, ಇಂಗ್ಲೆಂಡ್ ಅಂತ ಕರೀತಾರೆ. ಡೋಂಟ್ ವರಿ, ಏನು ತಪ್ಪು ತಿಳ್ಕೊಕ್ ಹೋಗ್ಬಾರ್ದು. ಸರಿ, ಆಡಳಿತ ನಡೆಸಬೇಕಾದ್ರೆ ಹೆಂಗೆ? ಹಾಂ, ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ ಸರ್. ಈಗ ಇಲ್ಲಿ ಸವದತ್ತಿ ತಾಲೂಕು ಐತಿ, ಬೈಲಹೊಂಗಲ ತಾಲೂಕು ಐತಿ, ಬೆಳಗಾವಿ ತಾಲೂಕು ಐತಿ, ಹುಕ್ಕೇರಿ ಐತಿ, ಎಲ್ಲ ಐತಿ ಸರ್. ಇದ್ರ ಆಡಳಿತ ನಡೆಸೋರು ಯಾರ್ರಿ? ಸಂಪೂರ್ಣ ಐತಿ. ಇವತ್ತು ತಾಲೂಕುಗಳ ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಇರ್ತೈತೆ ರೀ? ಜಿಲ್ಲಾಕ್ಕೆ ಇರ್ತೈತೆ ರೀ. ಯಾವ ಜಿಲ್ಲಾ ಯಾವ್ದು ರೀ? ಮತ್ತೆ ರೀ ಹಿಂಗೆ ಸಪ್ರೇಟ್ ಸರ್, ಸಪ್ರೇಟ್ ಇರ್ತಾವೆ ಸರ್. ಬಟ್ ಹೆಸರು ಅಷ್ಟ ಹಿಂಗೆ ಕರೀತಾರೆ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಸ್ಕಾಟ್ಲ್ಯಾಂಡ್ದ ಬೇರೆ, ವೆಲ್ಸ್ದ ಬೇರೆ, ಇಂಗ್ಲೆಂಡ್ದ ಬೇರೆ, ಉತ್ತರ ಐರ್ಲ್ಯಾಂಡ್ದ ಬೇರೆ ಸರ. ಅವ್ರವ್ರ ಆಡಳಿತ ಬೇರೆ, ಅವ್ರವ್ರ ಇದು ಬೇರೆ. ಬಟ್ ಹಿಂಗೆ ಕೂಡಿ ಕರೀತಾರೆ ಅಷ್ಟ. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ಲಾಸ್ಟ್ ಟೈಮ್ ಚರ್ಚೆ ಮಾಡಿದ್ವಿ ಸರ್, ಏಷ್ಯಾ ಖಂಡದ ಬಗ್ಗೆ ಚರ್ಚೆ ಮಾಡತ್ತಿದ್ದೀವಿ. ಏಷ್ಯಾ ಖಂಡದ ಬಗ್ಗೆ ಚರ್ಚೆ ಮಾಡೋದ್ ಮುಂದೆ ಅಲ್ಲಿ ಕೆಲವೊಂದಷ್ಟು ಸಂಘಟನೆಗಳು ಬಂದು ಹೌದ್ರಿ. ಸಾರ್ಕ್ ಸಂಘಟನೆ ಅಂತ ನೋಡಿದ್ವಿ, ಬಿಮ್ಸ್ಟೆಕ್ ನೋಡಿದ್ದೀವಿ, ಹೌದ್ರಿ. ಆಮ್ಯಾಗ ಏಷ್ಯನ್ ಕಾಂಟಿನೆಂಟ್ಸ್ ಏನು ಏಷ್ಯನ್ ಒಕ್ಕೂಟ ಅಂತ ನೋಡಿದ್ದೀವಿ, ಹೌದಲ್ರಿ. ಅವೆಲ್ಲವೂ ಏನಪ್ಪ ಅಂದ್ರೆ ಹಂಗೊಂದು ಒಕ್ಕೂಟ ಮಾಡ್ಕೊಂಡಿರ್ತಾವ್ರಿ. ಈಗ ಸಾರ್ಕ್ ಅಂದ್ಕೊಳ್ಳಿ ಏನಪ್ಪ ಅಂತಂದ್ರೆ ದಕ್ಷಿಣ ಏಷ್ಯನ್ ರಾಷ್ಟ್ರಗಳು ಅವರು ಸಪ್ರೇಟ್ ಸರ್. ಮತ್ತು ಹಿಂಗೆಲ್ಲ ಮಾಡ್ಕೊಂಡ್ರೆ ಸರ್ ಅದಕ್ಕೆ ಒಂದೇ ಧ್ವಜ ಇರ್ತೈತೆ ಅನ್ಬೇಡ, ಅದಕ್ಕೂ ಒಂದು ಇರ್ತೈತಿ ಇಲ್ಲ ಅಂತಲ್ಲ. ಬಟ್ ಅವು ಸಪ್ರೇಟ್ ಅನ್ನ. ಈಗ ನಮ್ಮ ಇಂಡಿಯಾ ಅಂದ್ಕೊಳ್ಳಿ, ನಮ್ದು ಏನು ನಮ್ಮ ಸಂವಿಧಾನ ಬೇರೆ, ನಮ್ಮ ಧ್ವಜನೇ ಬೇರೆ, ನಮ್ದು ಆಡಳಿತನೇ ಬೇರೆ. ಪಾಕಿಸ್ತಾನ ಕಂಟ್ರಿ, ಪಾಕಿಸ್ತಾನ ಐತಿಲ್ರಿ ಸಾರ್ಕ್ ಒಳಗೆ, ಅವ್ರು ಸಪ್ರೇಟೇ. ಸೇಮ್ ಅವ್ರ ಕಂಟ್ರೀಸ್ ಅವ್ರು ಏನಂತದ ಅವ್ರ ಆಡಳಿತ ಅವ್ರದ್ದು ಇದು ಎಲ್ಲ ಸಪ್ರೇಟೇ. ಬಟ್ ಇವನ್ ಈ ರೀತಿ ಏನಪ್ಪ ಅಂದ್ರೆ ಕರೀತಾರೆ ಅಷ್ಟೇ. ನಾವು ಅಂತೀವಿ ನೋಡ್ರಿ, ಎಷ್ಟೋ ಸಾರಿ ಅಂತೀವಿ ಗ್ರೇಟ್ ಬ್ರಿಟನ್ ಅಂತೀವಿ, ಒಮ್ಮೆ UK ಅಂತೀವಿ. ಯಾವುದಕ್ಕೆ ಒಮ್ಮೆ ನಾವು ಗ್ರೇಟ್ ಬ್ರಿಟನ್ ಅಂದ್ರೂ ಒಂದ, UK ಅಂದ್ರೂ ಒಂದ ಅಂತ ತಿಳ್ಕೊಂಡಿರ್ತೀವಿ. ಹಂಗಿಲ್ಲ ಅದು. ಮತ್ತು ನೋಡ್ರಿ, ಒಮ್ಮೆ ಈಗ ಈ ಇಂಗ್ಲೆಂಡು, ವೆಲ್ಸು, ಸ್ಕಾಟ್ಲ್ಯಾಂಡ್ ಅಂತೇಳಿ ನಮ್ಗೆ ಕಲ್ಪನೆ ಇರೋ ಒಟ್ಟು ಇಂಗ್ಲೆಂಡ್. ಇಲ್ಲಿ ಬಂದ್ಕೊಳ್ಳಿ ಇಂಗ್ಲೆಂಡ್ ಅಂತೀವಿ, ಇವು ದೇಶದ ನಮ್ಮ ಪರಿಕಲ್ಪನೆ ಇರಂಗಿಲ್ಲ ರೀ. ಗ್ರೇಟ್ ಬ್ರಿಟನ್ ಅಂತ ಬಂದಾಗ ಏನಪ್ಪ ಅಂದ್ರೆ ವೆಲ್ಸು, ಇಂಗ್ಲೆಂಡು, ಸ್ಕಾಟ್ಲ್ಯಾಂಡ್ ಅಂತ ಹೇಳ್ಬೇಕು ರೀ.
ಇಂಗ್ಲೆಂಡ್ ಅಂತ ಬಂದಾಗ ಇಂಗ್ಲೆಂಡ್ ಸಪ್ರೇಟ, ವೆಲ್ಸ್ ಅಂತಂದಾಗ ವೆಲ್ಸ್ ಸಪ್ರೇಟನ, ಉತ್ತರ ಐರ್ಲೆಂಡ್ ಮಾಡಿದಾಗ ಅದು ಉತ್ತರ ಐರ್ಲೆಂಡ್ ಸಪ್ರೇಟ್. ಅದು ಗ್ರೇಟ್ ಬ್ರಿಟನ್ ಅಂತ ಬಂದಾಗ ಮಾತ್ರ ಸ್ಕಾಟ್ಲೆಂಡು, ವೆಲ್ಸು, ಇಂಗ್ಲೆಂಡು. ಹೌದ್ರಿ. UK ಯುನೈಟೆಡ್ ಕಿಂಗ್ಡಮ್ ಅಂತ ಬಂದಾಗ ಉತ್ತರ ಐರ್ಲೆಂಡ್. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲಸ ಆಗೈತಿ, ಏನೋ ಒಂದು ಇದು, ಈಗ ನಮ್ಮ ದೇಶ ಯುನೈಟೆಡ್ ಕಿಂಗ್ಡಮ್ದೊಂದಿಗೆ ಏನೋ ಒಂದು ಒಪ್ಪಂದ ಮಾಡೈತೆ ಅಂತ ಇಟ್ಕೊಳ್ಳಿ ಸರ್. ಯುನೈಟೆಡ್ ಕಿಂಗ್ಡಮ್ದೊಂದಿಗೆ, ಯುನೈಟೆಡ್ ಕಿಂಗ್ಡಮ್ ಅಂದರೆ ಅದು ಗೊತ್ತಿರಬೇಕು ನಮಗೆ, ಯಾವ್ದ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡಾರಂತ, ಯುನೈಟೆಡ್ ಕಿಂಗ್ಡಮ್ ಜೊತೆಗೆ ಏನೋ ಒಂದು ಕರೆಂಟ್ ಇವೆಂಟ್ಸ್ ಆಗೈತೆ ಅಂತ ತಿಳ್ಕೊರಿ, ಏನೋ ಒಂದು ಒಪ್ಪಂದ ಮಾಡ್ಕೊಂಡಾರ. ಹೌದ್ರಿ ಸರ್. ಏನೋ ಒಂದು ಕ್ಷಿಪಣಿ ಬಗ್ಗೆ ಒಪ್ಪಂದ ಮಾಡ್ಕೊಂಡಾರ. ಯಾರ ಜೊತೆ ರೀ? ಯುನೈಟೆಡ್ ಕಿಂಗ್ಡಮ್ ಜೊತೆಗೆ, ನಮ್ಮ ಭಾರತದವ್ರು. ಯುನೈಟೆಡ್ ಕಿಂಗ್ಡಮ್ ಜೊತೆಗೆ ಒಪ್ಪಂದ ಮಾಡ್ಕೊಂಡಾರ ಅಂತಂದ್ರೆ ಆ ಒಟ್ಟು ರಾಷ್ಟ್ರಗಳು ಏನಪ್ಪ ಅಂದ್ರೆ ಆ ಒಪ್ಪಂದ ಇರ್ತಾವಂದಂಗೆ ಅರ್ಥ. ವೆಲ್ಸ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಸ್ಕಾಟ್ಲೆಂಡ್ ಇರ್ಬೋದು, ಉತ್ತರ ಐರ್ಲೆಂಡ್, ಇವೆಲ್ಲವೂ ಏನಪ್ಪ ಅಂದ್ರೆ ಆದರೂ ಒಪ್ಪಂದದೊಳಗೆ ಈ ರಾಷ್ಟ್ರಗಳು ಭಾರತದೊಂದಿಗೆ ಇರ್ತಾವಂತ ನಂಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸರ್. ಓಕೆ, ಇಷ್ಟು ನಿಮ್ಗೆ ಏನು ಏನು ಸರ್? IB ರೀ ಇರ್ತಾವ್ರಿ ಸರ್, ಇರ್ತಾವೆ ಇಂಟರ್ನ್ಯಾಷನಲ್ ಬಾರ್ಡರ್ ಇರ್ತಾವಲ್ಲ ಸರ. ನಿಮಗೆ ಸಾರ್ಕ್ ಅಂದ್ಕೊಳ್ಳಿ ನಾವು ನೋಡ್ರಿ, ಪಾಕಿಸ್ತಾನ ಬಾರ್ಡಿನ ಬೇರೆ, ಪಾಕಿಸ್ತಾನ ಮತ್ತು ಇಂಡಿಯಾನ ಬೇರ್ಪಡಿಸ್ತಕ್ಕಂಥ ಒಂದು ಯಾವ್ದು ರೀ ಲೈನ್? ಯಾವ್ದು ರೀ? ರ್ಯಾಡ್ ಕ್ಲಿಪ್ ಅಂತೀವಿ. ಹೌದು, ಬೌಂಡ್ರಿ ಐತಿಲ್ಲ ರೀ ಸರ್. ಸೇಮ್ ಅವ್ರಿಗೆ ಒಂದು ಬೌಂಡ್ರಿ ಇರ್ತದೆ, ಹಂಗೇನೇನಿಲ್ಲ. ಇವಾಗ ನೀವು ಇಷ್ಟ ಅಂತ ಬೌಂಡ್ರಿ ಇರ್ತದೆ. ಒಟ್ಟು ಅದನ್ನು ಭಾಳ ತಿರುಗಿಸೋಕೆ ಹೋಗ್ಬೇಡ್ರಿ. ಗ್ರೇಟ್ ಬ್ರಿಟನ್ ಅಂದ್ರೆ ನಮಗೆ UK ಅಂದ್ರೆ ಅಟ್ಟ ಗೊತ್ತಿರ್ಬೇಕು ರೀ. ಈಗ ಬಾರ್ಡ್ರ್ ಅಂತ ಕಂಪಲ್ಸರಿ ಅವ್ರವ್ರ ರಾಷ್ಟ್ರ ಅಂದ್ರೆ ಅವ್ರ ಬಾರ್ಡ್ರ್ ಇರತ್ತವ್ರ ಸರ, ಹೌದಿಲ್ಲ ರೀ. ಬಟ್ ಈಗ ನೋಡಿರಿ, ಚೀನಾ ಮತ್ತು ಎಲ್ಲ ಈಗ ನಾವು ಏಷ್ಯಾ ಕಂಡು ಬಂದಾಗ ರೀ, ನಮ್ಮ ಭಾರತದಿಂದ ಹಿಡ್ಕೊಂಡು ಮುಂದೆ ಮೇಲ್ಗಡೆ ನಾವು ಏಷ್ಯಾ ಆರ್ಕಟಿಕ್ದವರೆಗೆ ಹೋದಾಗ, ಉತ್ತರ ಧ್ರುವದವರೆಗೆ ಹೋದ್ರೂ ಸಹ ಏನಪ್ಪ ಅಂದ್ರೆ ಭೂಮಿ ಎಲ್ಲೂ ಏನಪ್ಪ ಅಂದ್ರೆ ಇದಾಗಿಲ್ಲ. ಎಲ್ಲಾರ ಈ ನಮ್ಮ ಏಷ್ಯಾ ಖಂಡದೊಳಗೆ ನಡಕ್ಕೆ ಎಲ್ಲಾರ ಸಮುದ್ರ ಸಾಗರಗಳು ಅದಾವನ್ರಿ? ಯಾವ್ದಾರ ಸಾಗರ ಐತೇನ್ರಿ? ಇಲ್ಲ. ಎಲ್ಲ ಭೂಮಿ ಒಂದು ಐತಿ, ಖರೆ ಬಾರ್ಡರ್ಗಳು ಅದಾವ್ರಿ. ಈಗ ಮಂಗೋಲಿಯಾ ಐತಿ, ಮಂಗೋಲಿಯಾ ಮ್ಯಾಗ ಯಾವ್ದು ಐತ್ರಿ? ರಷ್ಯಾ ಐತಿ, ಹೌದ್ರಿ. ಮಂಗೋಲಿಯಾ ಕೆಳಗೆ ಯಾವ ಚೀನಾ ಐತಿ, ಚೀನಾದ ಮತ್ತು ಯಾವ್ದು ಬಂದ್ರೆ ನೈಋತ್ಯ ಭಾಗಕ್ಕೆ ನಮ್ಮ ಇಂಡಿಯಾ ಐತಿ, ಹೌದಲ್ಲ ರೀ. ಅಲ್ಲಿ ಬಾರ್ಡ್ರ್ ಇರ್ತಾವ್ರಿ. ಆದ್ರೆ ಏನಪ್ಪ ಅಂದ್ರೆ ಗ್ರೇಟ್ ಬ್ರಿಟನ್ ಅನ್ನೋದಕ್ಕಂತೂ ಒಂದು ಸಪ್ರೇಟಾಗಿ ಅವರು 3 ರಾಷ್ಟ್ರ ಕೂಡ ಮಾಡ್ಕೊಂಡಿದ್ದು ಅಷ್ಟು. ಅದು ಏನೋ ಬಂದ್ರೆ, ಏನೋ ಒಪ್ಪಂದ ಬಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಸಾರ್ಕ್ದವ್ರು ಸಪ್ತಾ ಅಂತ ಮಾಡ್ಕೊಂಡ್ರಿ ಸರ್. ಸಪ್ತಾ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಆರ್ಗನೈಜೇಷನ್ ಅಂತೇಳಿ, ಅದ್ರೊಳಗೆ ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಆರ್ಗನೈಜೇಷನ್ ಅಂತ ಒಂದು ಯೋಜನೆ ಮಾಡ್ಕೊಂಡಾರ ಸರ್. ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡಾರ. ಅಂದ್ರೆ ಇಟ್ ಮೀನ್ಸ್ ಅದರ ಅರ್ಥ ಏನು? ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಅವ್ರು ಏನಾದರೂ ವಸ್ತುಗಳು ವಿನಿಮಯ ಮಾಡ್ಕೋದಿತ್ತಂದ್ರೆ, ಆಮದು ಮಾಡ್ಕೊಳ್ಳೋದಿತ್ತಂದ್ರೆ, ರಫ್ತು ಮಾಡ್ಕೊಳ್ಳೋದಿತ್ತಂದ್ರೆ ತೆರಿಗೆ ರಹಿತವಾಗಿ ಏನಪ್ಪ ಅಂದ್ರೆ ಅವ್ರು ಕಳಿಸ್ಕೊಡೋದು. ಹಿಂಗೊಂದು ಒಪ್ಪಂದಗಳು ಹಿಂಗೆ ಅವ್ರೇನೋ ಇರ್ತಾವ್ರಿ ಸರ್. ಮತ್ತು ಬೇರೆ ಏನಾರು ಇರ್ತಾವ. ಬಟ್ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಗ್ರೇಟ್ ಬ್ರಿಟನ್ ಅಂತ ಬಂದಾಗ ಸ್ಕಾಟ್ಲ್ಯಾಂಡ, ವೆಲ್ಸ್, ಇಂಗ್ಲೆಂಡ್ ಅಂತ ತಿಳ್ಕೊಬೇಕ್ರಿ. ನೆಕ್ಸ್ಟ್ UK ಬಂದಾಗ ಉತ್ತರ ಐರ್ಲೆಂಡ್, ಸ್ಕಾಟ್ಲ್ಯಾಂಡ್, ವೆಲ್ಸ್ ಮತ್ತು ಇಂಗ್ಲೆಂಡ್ ಅಂತ ಗೊತ್ತಿರು. ಕ್ಲಿಯರ್ ರೀ? ಓಕೆ. ಇದೇ ಏನಪ್ಪ ಅಂದ್ರೆ ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಈ ಗ್ರೇಟ್ ಬ್ರಿಟನ್ ಏನಪ್ಪ ಅಂದ್ರೆ ಯುರೋಪ್ ಖಂಡದ ಅತ್ಯಂತ ದೊಡ್ಡದಾದ ದ್ವೀಪ. ಕ್ಲಿಯರ್ ಆಯ್ತು ಸರ? ಓಕೆ. ಈಗ ಲಾಸ್ಟ್ ಅಂತ ಏನಪ್ಪ ಅಂದ್ರೆ ನಾವು ರಾಷ್ಟ್ರಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ವತ ಶ್ರೇಣಿಗಳು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇಲ್ಲಿ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಷ್ಟು ಪರ್ವತ ಶ್ರೇಣಿಗಳದಾವೆ. ಫಸ್ಟ್ ಪರ್ವತ ಶ್ರೇಣಿಗಳು ತಿಳ್ಕೊಂಡ್ರಿ, ಪರ್ವತ ಶ್ರೇಣಿಗಳು ತಿಳ್ಕೊಂಡು ಆಮ್ಯಾಗ ನದಿ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದ್ರೆ ಕೆಲವೊಂದಷ್ಟು ಪರ್ವತ ಶ್ರೇಣಿಗಳು ಏನಾಗ್ತಾವಪ್ಪ ಅಂದ್ರೆ ಇಲ್ಲಿ ಇದ್ರೊಳಗೆ ಏನಪ್ಪ ಅಂದ್ರೆ ಉಗಮಗೊಳ್ತಿರ್ತಾವ ಪರ್ವತ ಶ್ರೇಣಿ ಒಳಗೆ. ಅದಕ್ಕೆ ನದಿಗಳ ಬಗ್ಗೆ ಆಮ್ಯಾಗ ಚರ್ಚೆ ಮಾಡೋಣ. ಇಲ್ಲಿ ಸ್ವಲ್ಪ ನಾವು ಒಂದೆರಡು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡ್ರಿ ಮೊದಲು ಸರ್. ಏನ್ರಿ? ಒಂದೆರಡು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು, ಇಲ್ಲಿ ಯಾವ್ದು ಐತ್ರಿ ಸರ? ಯಾವ ರಾಷ್ಟ್ರ ಐತ್ರಿ? ಸ್ಪೇನ್ ಐತಿ. ಇಲ್ಲಿ ಯಾವ್ದು ಐತ್ರಿ? ಫ್ರಾನ್ಸ್ ರಾಷ್ಟ್ರ ಐತಿ. ನೆಕ್ಸ್ಟ್ ಫ್ರಾನ್ಸ್ ಆದ್ಮೇಲೆ ಯಾವ್ದು ಐತ್ರಿ? ಜರ್ಮನಿ. ಯಾವ್ದು ರಾಷ್ಟ್ರ ಐತ್ರಿ? ಜರ್ಮನಿ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ಜರ್ಮನಿ. ನೆಕ್ಸ್ಟ್ ಇಲ್ಲಿ ಯಾವ್ದು ಐತ್ರಿ? ಪೋಲ್ಯಾಂಡ್. ನೆಕ್ಸ್ಟ್ ಈ ಜರ್ಮನಿ ಮತ್ತು ಏನಪ್ಪ ಅಂದ್ರೆ ಈ ಫ್ರಾನ್ಸ್ ಕೆಳಗಡೆ ಯಾವುದಪ್ಪ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಂತ ಬರ್ತದೆ. ಯಾವ್ದು ರೀ? ಸ್ವಿಟ್ಜರ್ಲ್ಯಾಂಡ್. ಸ್ವಲ್ಪ ಇಲ್ಲೇ ಅಧ್ಯಯನ ಮಾಡ್ಬೇಕ್ರಿ. ಇಲ್ಲಿ ಪರ್ವತ ಶ್ರೇಣಿಗಳಂತ ಏನು ಮಾಡ್ತೀವಿ ನಾವು ನೋಡ್ತೀವಿ. ಈ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿ ಅಂತ ಬಂದಾಗ ನಾವು ಇಲ್ಲಿ ಯುರೋಪ್ ಖಂಡದೊಳಗೆ ಆಲ್ಪ್ಸ್ ಪರ್ವತಗಳಂತ ಕೇಳಿದೀವಿ ಸರ್. ಹೆಂಗೆ ನಮ್ಮ ಭಾರತದೊಳಗೆ ಹಿಮಾಲಯ ಪರ್ವತ ಶ್ರೇಣಿಗಳದಾವಲ್ಲ ರೀ, ಅವನ್ನ ತರುಣ ಮಡಿಕೆ ಪರ್ವತಗಳಂತೇಳಿ ತರುಣ ಮಡಿಕೆ ಪರ್ವತಗಳು. ಜಗತ್ತಿನ ಅತ್ಯಂತ ಎತ್ತರದ ತರುಣ ಮಡಿಕೆ ಪರ್ವತಗಳು ಯಾವಂದರೆ ಹಿಮಾಲಯ ಪರ್ವತಗಳು ಜಗತ್ತಿನ ಅತ್ಯಂತ ಎತ್ತರವಾದ ಮಡಿಕೆ ಪರ್ವತಗಳು. ಹಂಗೆ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಮಡಿಕೆ ಪರ್ವತಗಳು ಯಾವಪ್ಪ ಅಂತಂದ್ರೆ ಆಲ್ಪ್ಸ್ ಪರ್ವತಗಳಂತ ಕಂಡು ಬರ್ತಾವ್ರಿ. ಯಾವ ಪರ್ವತಗಳು ರೀ? ಆಲ್ಪ್ಸ್ ಪರ್ವತಗಳಂತ ಏನು ಮಾಡ್ತೀವಿ ನೋಡ್ತೀವಿ. ಆಲ್ಪ್ಸ್ ಸ್ವಲ್ಪ ನಿಮ್ಮ ಮ್ಯಾಪ್ದೊಳಗೆ ಕರೆಕ್ಟಾಗಿ ಬರ್ಕೊತ ಹೋಗ್ರಿ. ಆಲ್ಪ್ಸ್ ನಾ ಇಲ್ಲಿ ಪೂರ್ತಿ ಬರೀಲ್ಲ, ಆಲ್ಪ್ಸ್ ಪರ್ವತ ಶ್ರೇಣಿ ಅಂತ ನೀವೇ ಬರ್ಕೊಡ್ರಿ. ಅಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿ ಸರ್. ಈ ಆಲ್ಪ್ಸ್ ಪರ್ವತ ಶ್ರೇಣಿ ಐತಲ್ರಿ, ಮೊದಲ ನಾನು ಹೇಳ್ಕೊತ ಹೋಗ್ತೀನಿ. ಆಮ್ಯಾಗ ಇದನ್ನು ಯಾವ್ಯಾವ ದೇಶದಾಗ ಅವು ಟಚ್ ಆಗ್ಯಾವ ಅಂತ ಆಮ್ಯಾಗ ತಿಳ್ಕೊಳ್ಳೋಣ್ರಿ.
ಇಲ್ಲಿ ಯಾವಪ್ಪ ಅಂದ್ರೆ ಯಾವುದ್ರಿ ಇದು ಬ್ಲಾಕ್ ಪರ್ವತಗಳಂತ ಬರ್ತಾವ್ರಿ. ಆಲ್ಪ್ಸ್ ಪರ್ವತಗಳು, ಬ್ಲಾಕ್ಸ್ ಪರ್ವತಗಳು. ನೆಕ್ಸ್ಟ್ ಇಲ್ಲಿ ಉತ್ತರ ಭಾಗಕ್ಕೆ ಮತ್ತೊಂದು ಪರ್ವತ ಶ್ರೇಣಿ ಕಂಡು ಬರ್ತದ, ಅದೇ ಯಾವಪ್ಪ ಅಂದ್ರೆ ಜುರಾ ಪರ್ವತಗಳಂತ ನೋಡ್ತೀವಿ. ಫಸ್ಟ್ ಇಲ್ಲಿ ನೋಡ್ಕೊಡ್ರಿ, ಜುರಾ ಪರ್ವತಗಳು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಇಟಲಿ ಐತಲ್ರಿ, ಇಟಲಿ ಒಳಗೆ ಒಂದು ಪರ್ವತ ಶ್ರೇಣಿ ಕಂಡು ಬರ್ತದ, ಅದೇ ಯಾವಪ್ಪ ಅಂದ್ರೆ ಅಪೆನಿನಸ್ ಪರ್ವತ ಶ್ರೇಣಿ ಅಥವಾ ಪರ್ವತ ಅಂತ ಹೇಳ್ಬೇಕ್ರಿ. ಅಪೆನಿನಸ್ ಪರ್ವತ. ಇಲ್ಲಿ ನೋಡ್ರಿ, ಇಲ್ಲಿ ಗ್ರೇಟ್ ಬ್ರಿಟನ್ ಐತಲ್ರಿ, ಈ ಗ್ರೇಟ್ ಬ್ರಿಟನ್ ಒಂದು ಪರ್ವತ ಶ್ರೇಣಿ ಐತಿ. ಇಲ್ಲಿ ಕೆಳಗಡೆ ಬರೀತಿ ನೋಡ್ರಿ, ಪರ್ವತ. ಗ್ರೇಟ್ ಬ್ರಿಟನ್ ಒಳಗೆ ಒಂದು ಪರ್ವತ ಶ್ರೇಣಿ ಐತಿ. ಅದು ಯಾವುದಪ್ಪ ಅಂತಂದ್ರೆ ಪರ್ವತ ಶ್ರೇಣಿ ಗ್ರೇಟ್ ಬ್ರಿಟನ್ ಒಳಗೆ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಯಾವುದ್ರಿ? ಕಾಕಸಸ್. ಇಲ್ಲಿ ಕೆಳಗಡೆ ಬರ್ತದ್ರಿ. ಗ್ರೇಟ್ ಬ್ರಿಟನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವುದ್ರಿ? ಇರಲಿ, ಆಮ್ಯಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ನೆಕ್ಸ್ಟ್ ನಾರ್ವೆ ಒಳಗೆ ಒಂದು ಪರ್ವತ ಶ್ರೇಣಿ ಕಂಡು ಬರ್ತದ್ರಿ. ಯಾವುದ್ರಿ? ನಾರ್ವೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ. ನಾರ್ವೆ ಒಳಗೆ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿ ಯಾವುದ್ರಿ? ಸ್ಯಾಂಡಿನೇವಿಯಾ ಪರ್ವತ ಶ್ರೇಣಿ ಎಲ್ಲಿ ಕಂಡು ಬರ್ತದ್ರಿ? ನಾರ್ವೆ ಒಳಗ್ರಿ. ಇದು ನೋಡ್ರಿ, ಇದು ನಾರ್ವೆ, ಇದು ಮೇಲಿದ್ದು ನಾರ್ವೆ, ಈ ಕೆಳಗಿಂದು ಸ್ವೀಡನ್. ಇದು ನಾರ್ವೆ, ಇದು ಸ್ವೀಡನ್, ಇಲ್ಲಿ ಫಿನ್ಲ್ಯಾಂಡ್ ಐತ್ರಿ. ಅದು ಸ್ಯಾಂಡಿನೇವಿಯಾ ಪರ್ವತ ಶ್ರೇಣಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಈ ಗ್ರೇಟ್ ಬ್ರಿಟನ್ ಒಳಗೆ ಒಂದು ಪರ್ವತ ಶ್ರೇಣಿ ಐತಿ. ಅದೇ ಯಾವುದಪ್ಪ ಅಂತಂದ್ರೆ ಯಾವುದಂದ್ರೆ ಪೆನ್ನಿನಸ್. ಇಲ್ಲಿ ನೋಡ್ರಿ, ಇದು ಪೆನ್ನಿನಸ್ ಪರ್ವತ ಶ್ರೇಣಿ. ಪೆನ್ನಿನಸ್ ಪರ್ವತ ಶ್ರೇಣಿ ಇರೋದು ಇಟಲಿ ಒಳಗೆ. ಪೆನ್ನಿನಸ್ ಪರ್ವತ ಶ್ರೇಣಿಗಳು ಆಲ್ಮೋಸ್ಟ್ ಅತಿ ಹೆಚ್ಚು ಇದು ವಿಸ್ತಾರಗೊಂಡಿದ್ದು ಎಲ್ಪ ಅಂದ್ರೆ ಇಂಗ್ಲೆಂಡ್ ಒಳಗೆ ಐತಿ. ಅದು ಗ್ರೇಟ್ ಬ್ರಿಟನ್ ಅಂತ ತೆಗೆದುಕೊಳ್ತೀವಿ ನಾವು. ಗ್ರೇಟ್ ಬ್ರಿಟನಲ್ಲಿ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವುದಪ್ಪ ಅಂದ್ರೆ ಪೆನ್ನಿನಸ್ ಪರ್ವತ ಶ್ರೇಣಿ. ಇಟಲಿ ಒಳಗೆ ಕಂಡು ಬರ್ತಕ್ಕಂಥದ್ದು ಪೆನ್ನಿನಸ್ ಪರ್ವತ ಶ್ರೇಣಿ. ನೆಕ್ಸ್ಟ್ ಇಲ್ಲಿ ಫ್ರಾನ್ಸ್, ಸ್ವೀಡನ್ನು ಮತ್ತು ಏನಪ್ಪ ಅಂದ್ರೆ ಇಟಲಿ ಒಳಗೆ ಕಂಡು ಬರ್ತಾವ ಆಲ್ಪ್ಸ್ ಪರ್ವತ ಶ್ರೇಣಿ ಅಂತೇಳಿ. ಇವು ಆಲ್ಪ್ಸ್ ಪರ್ವತ ಶ್ರೇಣಿಗಳದಾವಲ್ರಿ, ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಮಡಿಕೆ ಪರ್ವತಗಳಿವ್ರಿ. ಮಡಿಕೆ ಪರ್ವತಗಳು ಯಾವುದ್ರಿ? ಆಲ್ಪ್ಸ್. ಇದನ್ನು ಕೇಳಿದ ಬ್ಲಾಕ್ ಮೌಂಟೇನ್ಸ್ ಅಥವಾ ಬ್ಲಾಕ್ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ ಅಂತೇಳಿ ಭಾಳ ಸಲ ಕೇಳಿದ ಸರ್. ಜರ್ಮನಿ ಅಂತ ಹೇಳ್ಬೇಕ್ರಿ. ಜರ್ಮನಿ ಬ್ಲಾಕ್ ಪರ್ವತ ಶ್ರೇಣಿಗಳು. ಜುರಾ ಪರ್ವತ ಶ್ರೇಣಿಗಳು ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ 3 ರಾಷ್ಟ್ರಗಳದಾವ್ರಿ. ಯಾವುದೇ ಜುರಾ ಪರ್ವತ ಶ್ರೇಣಿಗಳು ಬರ್ಕೊಳತ್ತೀರೇನ್ರಿ? ಬ್ಲಾಕ್ ಪರ್ವತ ಶ್ರೇಣಿಗಳು ಜರ್ಮನಿ, ಜುರಾ ಪರ್ವತ ಶ್ರೇಣಿಗಳು ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್. ಆಲ್ಪ್ಸ್ ಪರ್ವತಗಳಂತ ಬರ್ತಾವ್ರಿ. ಇವು ಆಲ್ಪ್ಸ್ ಪರ್ವತ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ನೆಕ್ಸ್ಟ್ ಇಟಲಿ ಒಳಗೆ ಅಷ್ಟು ಹಂಚಿಕೆ ಆಗ್ಯಾವ್ರಿ. ಯಾವಂದ್ರೆ ಪೆನ್ನಿನಸ್ ಪರ್ವತಗಳು. ಇನ್ನು ಪೆನ್ನಿನಸ್ ಪರ್ವತಗಳು ಹೇಗೆ ಕಂಡು ಬರ್ತಾವ ಅಂದ್ರೆ ಪೆನ್ನಿನಸ್ ಪರ್ವತ ಶ್ರೇಣಿಗಳು ಗ್ರೇಟ್ ಬ್ರಿಟನ್ ಅತಿ ಹೆಚ್ಚು ಹಂಚಿಕೆ ಆಗಿದ್ದು ಇಂಗ್ಲೆಂಡ್ ಒಳಗ್ರಿ. ನೆಕ್ಸ್ಟ್ ನಾರ್ವೆ ಒಳಗೆ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದಪ್ಪ ಅಂದ್ರೆ ಸ್ಯಾಂಡಿನೇವಿಯಾ. ಯಾವ್ದ್ರಿ? ಸ್ಯಾಂಡಿನೇವಿಯಾ ಪರ್ವತ ಶ್ರೇಣಿಗಳು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿದ್ದು ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಯುರೋಪ್ ಖಂಡದ ಯಾವ ಭಾಗಪ್ಪ ಅಂದ್ರೆ ಪೂರ್ವ ಭಾಗ ಕಂಡು ಬರ್ತಾವ್ರಿ. ಅಂದ್ರೆ ರಷ್ಯಾದೊಳಗದಾವ್ರಿ. ಯಾವುದ್ರಿ ಸರ್ ಇವ? ಯುರಾಲ್ಸ್ ಪರ್ವತ ಶ್ರೇಣಿಗಳು. ಯುರಾಲ್ಸ್ ಪರ್ವತ ಶ್ರೇಣಿ. ನೆಕ್ಸ್ಟ್ ಇಲ್ಲಿ ಏಷ್ಯಾ ಖಂಡದೊಳಗೆ ಆಗ್ನೇಯ ಭಾಗಕ್ಕೆ ಅಥವಾ ರಷ್ಯಾದ ದಕ್ಷಿಣ ಭಾಗ ಕಂಡು ಬರ್ತಾವೆ ಸರ್. ಇಲ್ಲಿದಾವೆ ನೋಡ್ರಿ ಸರ್. ಇದು ಯಾವುದಪ್ಪ ಅಂದ್ರೆ ಕಾಕಸಸ್ ಪರ್ವತ ಶ್ರೇಣಿಗಳಂತ ನೋಡ್ತೀವಿ. ಯಾವುದ್ರಿ? ಕಾಕಸಸ್ ಪರ್ವತ ಶ್ರೇಣಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಭಾಗದೊಳಗೆ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಯಾವುದು ಸ್ಲೋವೇನಿಯಾ, ಕ್ರೊಯೇಷಿಯಾ, ಬೋಸ್ನಿಯಾ, ಸರ್ಬಿಯಾ ಅಂತ ಬರ್ತಾವೆ ರಾಷ್ಟ್ರಗಳು. ಇಲ್ಲಿ ಈ 4 ರಾಷ್ಟ್ರದೊಳಗೊಂದು ಪರ್ವತ ಶ್ರೇಣಿ ಹಂಚಿಕೆ ಆಗೈತ್ರಿ. ಅಲ್ಲಿ ಬರ್ಸೋತ್ ಮುಂದೆ ನಿಮ್ಗೆ ಬರ್ಸ್ತೇನೆ ರೀ ಯಾವ್ಯಾವ ಪರ್ವತ ಶ್ರೇಣಿ ಯಾವ್ಯಾವ ರಾಷ್ಟ್ರದೊಳಗೆ. ಇಲ್ಲಿ ಬರೀ ನೀವು ಮ್ಯಾಪ್ದೊಳಗೆ ಮಾರ್ಕ್ ಮಾಡ್ಕೊತ ಹೋಗ್ರಿ. ಹೌದ್ರಿ? ಇದು ಯಾವ್ದಪ್ಪ ಅಂತಂದ್ರೆ ದಿನಾರಕ್ ಆಲ್ಪ್ ಪರ್ವತ ಶ್ರೇಣಿ. ಇಲ್ಲಿ ಆಲ್ಪ್ಸ್ ಪರ್ವತಗಳದಾವ್ರಿ. ಇಲ್ಲಿ ದಿನಾರಕ್ ಆಲ್ಪ್ ಪರ್ವತಗಳು ಎಲ್ಲಿ? ಸ್ಲೋವೇನಿಯಾ ಅಂತ ಬರ್ತದ. ಆಮೇಲೆ ಸ್ಲೋವೇನಿಯಾಕ್ಕೆ ಕ್ರೊಯೇಷಿಯಾ ಅಂತ ಬರ್ತದ. ಕ್ರೊಯೇಷಿಯಿಂದ ಬೋಸ್ನಿಯಾ ಅಂತ ಬರ್ತದ. ಬೋಸ್ನಿಯಾದಿಂದ ಉತ್ತರ ಭಾಗಕ್ಕೆ ಆಗ್ನೇಯ ಭಾಗಕ್ಕೆ ಒಂದು ಸರ್ಬಿಯಾ ರಾಷ್ಟ್ರ ಐತಿ. ಆ 4 ರಾಷ್ಟ್ರದೊಳಗೆ ಏನು ದಿನಾರ್ ಆಲ್ಪ್ ಪರ್ವತಗಳು ಕಂಡು ಬರ್ತಾವ್ರಿ ಸರ್. ನೆಕ್ಸ್ಟ್ ಕಾರ್ತಿಯನ್ ಪರ್ವತ ಶ್ರೇಣಿಗಳು.
ಯಾವುದ್ರಿ ಕಾರ್ತಿಯನ್ ಪರ್ವತ ಶ್ರೇಣಿಗಳು. ಓಕೆ, ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು. ಕಾರ್ಪಥಿಯನ್ ಪರ್ವತ ಶ್ರೇಣಿ. ಈ ಕಾರ್ಪಥಿಯನ್ ಪರ್ವತ ಶ್ರೇಣಿ ಐತಲ್ರಿ, ಇದು ಒಟ್ಟು 4 ರಾಷ್ಟ್ರದೊಳಗೆ ಹಂಚಿಕೆ ಐತ್ರಿ. ಪೋಲ್ಯಾಂಡ್ ಒಳಗೂ ಕಂಡು ಬರ್ತಾವ್ರಿ ಸರ್ ಇವು. ಪೋಲ್ಯಾಂಡ್ ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು. ಪೋಲ್ಯಾಂಡ್ ಅಂದ್ಕೊಳ್ಳಿ. ಈ ಕಡೆ ಒಂದು ರಾಷ್ಟ್ರ ಐತ್ರಿ, ಯಾವ್ದ್ರಿ ಅದ ಉಕ್ರೇನ್. ಉಕ್ರೇನಿಂದ ಮಾಲ್ಟೋಸ್ ಅಂತ ಬರ್ತದ. ಮಾಲ್ಟೋಸ್ ಉಕ್ರೇನಿಂದ ದಕ್ಷಿಣ ಮಾಲ್ಟೋಸ್. ಆಮ್ಯಾಗ ಇಲ್ಲಿ ಕಂಡು ಬರ್ತದೆ ಯಾವ್ದ್ರಿ ರುಮೇನಿಯಾ. 4 ರಾಷ್ಟ್ರಗಳು ಹಂಚಿಕೆ ಐತಿ ನೋಡ್ರಿ. ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು ಪೋಲ್ಯಾಂಡ, ಉಕ್ರೇನ, ಮಾಲ್ಟೋಸ, ರುಮೇನಿಯಾ. ಪೋಲ್ಯಾಂಡ್ ಒಳಗೂ ಐತ್ರಿ, ಆಮ್ಯಾಗ ಉಕ್ರೇನ್ ಒಳಗೂ ಪರ್ವತ ಶ್ರೇಣಿಗಳದಾವ, ಮಾಲ್ಟೋಸ್ ಒಳಗದಾವ, ಮತ್ತೆ ಯಾವತ್ತ ರುಮೇನಿಯಾ ಅಂತ ಬರ್ತದ. ಈ 4 ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ್ರಿ. ಮಾರ್ಕ್ ಮಾಡ್ಕೊಡ್ರಿ, ಇನ್ನೊಂದ್ಸಲ ಹೇಳ್ತೇನೆ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಬಿಡೋನ್ರಿ. ಓಕೆ, ಒನ್ಸ್ ಅಗೇನ್ ಇನ್ನೊಂದ್ಸಲ ನೋಡ್ರಿ. ಫಸ್ಟ್ ಆಲ್ಪ್ಸ್ ಪರ್ವತಗಳು. ಯಾವ ಪರ್ವತ ಶ್ರೇಣಿಗಳು ರೀ? ಆಲ್ಪ್ಸ್ ಪರ್ವತ ಶ್ರೇಣಿಗಳು. ಈ ಆಲ್ಪ್ಸ್ ಪರ್ವತ ಶ್ರೇಣಿಗಳು ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ 3 ರಾಷ್ಟ್ರಗಳಲ್ಲಿ ಹಂಚಿಕೆ ಆಗಿದಾವ್ರಿ. ಆಲ್ಪ್ಸ್ ಪರ್ವತಗಳು ಒಂದ್ಸಲ ಮ್ಯಾಪ್ದಾಗ ನೋಡ್ಬೇಕ್ರಿ. ಬರ್ಕೊಂಡು 10 ಸಲ ಓದಿದ್ರು ತಿಳಿದಿಲ್ಲ. ಕರೆಕ್ಟಾಗಿ ನೀವು ಮ್ಯಾಪ್ದಾಗ ನೋಡ್ಬೇಕು. ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಈ 3 ರಾಷ್ಟ್ರಗಳಿಗೆ ಹಂಚಿಕೆ ಆಗ್ಯಾವ. ನೆಕ್ಸ್ಟ್ ಇದು ಆಲ್ಪ್ಸ್ ಪರ್ವತಗಳ ಮೇಲ್ಗಡ ಭಾಗದ ಒಳಗೆ ಜುರಾ ಪರ್ವತಗಳು ಅಂತ ಬರ್ತಾವ್ರಿ. ಜುರಾ ಪರ್ವತ ಶ್ರೇಣಿಗಳು ಅದು ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಈ 3 ರಾಷ್ಟ್ರಗಳಿಗೆ ಹಂಚಿಕೆ ಆಗ್ಯಾವ. ಬ್ಲಾಕ್ ಪರ್ವತಗಳು ಅಂತ ಬರ್ತಾವ್ರಿ. ಬ್ಲಾಕ್ ಪರ್ವತಗಳು ಜರ್ಮನಿ ರಾಷ್ಟ್ರದೊಳಗೆ ಅಷ್ಟದಾವ. ಬ್ಲಾಕ್ ಪರ್ವತಗಳು ಕಂಡು ಬರ್ತಕ್ಕಂಥ ಎಲ್ರಿ ಜರ್ಮನಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಪೆನ್ನಿನಸ್ ಪರ್ವತ ಶ್ರೇಣಿಗಳು ಗ್ರೇಟ್ ಬ್ರಿಟನ್. ಎಲ್ರಿ ಗ್ರೇಟ್ ಬ್ರಿಟನ್. ಎಸ್ಪೆಷಲಿ ಅತಿ ಹೆಚ್ಚು ಹಂಚಿಕೆ ಆಗಿದೆ ಅಲ್ಪ ಅಂದ್ರೆ ಇಂಗ್ಲೆಂಡ್ ಅಂತ ಹೇಳ್ಬೇಕ್ರಿ. ಆದ್ರೆ ಗ್ರೇಟ್ ಬ್ರಿಟನ್ ಒಳಗೆ ಕಂಡು ಬರ್ತಾವ ಪೆನ್ನಿನಸ್. ನೆಕ್ಸ್ಟ್ ನೋಡ್ರಿ ನಾರ್ವೆ ರಾಷ್ಟ್ರ ಐತಿಲಿ. ನಾರ್ವೆ ರಾಷ್ಟ್ರ ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿಗಳು ಭಾಳ. ಈಗ ನೋಡ್ರಿ ಹಿಮಾಲಯ ಪರ್ವತ ಶ್ರೇಣಿಗಳು ಹಿಂಗೆ ಯಾವ್ಯಾವ ರಾಷ್ಟ್ರೊಳಗೆ ಹಂಚಿಕೆ ಆಗ್ಯಾವ ಅಂದ್ಕೊಳ್ಳಿ. ನಿಮ್ಗೆ 7 ರಾಷ್ಟ್ರೊಳಗೆ ಹಂಚಿಕೆ ಆಗ್ಯಾವ ಅಂತ ನಾವು ಅಧ್ಯಯನ ಮಾಡ್ತೀವಿ. ಹಂಗೆ ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಯಾವ ರಾಷ್ಟ್ರದೊಳಗೆ ಕಂಡು ಬರ್ತಾವ ಅಂದ್ರೆ ನಾರ್ವೆ. ಇಷ್ಟ ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸ್ಕ್ಯಾಂಡಿನೇವಿಯಾ ಪರ್ವತ ಶ್ರೇಣಿಗಳು ನಾರ್ವೆದೊಳಗೆ ಕಂಡು ಬರ್ತಾವೆ. ನೆಕ್ಸ್ಟ್ ಯಾವ್ದು ರೀ? ಇಲ್ಲಿ ನೋಡ್ರಿ ಆಫ್ ಪೆನಿನಸ್ ಪರ್ವತ ಶ್ರೇಣಿಗಳು ಇಟಲಿ. ಎಲ್ರಿ ಇಟಲಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಟಲಿ ಆಫ್ ಪೆನಿನಸ್ ಪರ್ವತ ಶ್ರೇಣಿ ಇಟಲಿ. ನೆಕ್ಸ್ಟ್ ದಿನಾರಕ್ ಆಲ್ಪ್ ಪರ್ವತ ಶ್ರೇಣಿಗಳು. ಇವು ಆಲ್ಪ್ಸ್ ಪರ್ವತ ಶ್ರೇಣಿಗಳು. ಇವು ದಿನಾರಕ್ ಆಲ್ಪ್ ಪರ್ವತ ಶ್ರೇಣಿಗಳು ನೋಡ್ರಿ. ಒಂದು ಇಲ್ಲಿ ಸ್ಲೋವೇನಿಯಾ ಅಂತ ಬರ್ತದ. ಸ್ಲೋವೇನಿಯಾ ದಕ್ಷಿಣ ಭಾಗ ಕ್ರೊಯೇಷಿಯಾ ಅಂತ ಬರ್ತದ. ಇಲ್ಲೊಂದು ರಾಷ್ಟ್ರ ಐತಿ ಯಾವ್ದ್ರಿ ಸ್ಲೋವೇನಿಯಾ ಅಂತೇಳಿ. ಸ್ಲೋವೇನಿಯಾ ದಕ್ಷಿಣ ಭಾಗಕ್ಕೆ ಯಾವ್ದೈತಿ ಸರ? ಕ್ರೊಯೇಷಿಯಾ ರಾಷ್ಟ್ರ ಕಂಡು ಬರ್ತದೆ. ಕ್ರೊಯೇಷಿಯಾ ರಾಷ್ಟ್ರದ ದಕ್ಷಿಣ ಭಾಗಕ್ಕೆ ಯಾವ ರಾಷ್ಟ್ರ ಕಂಡು ಬರ್ತದೆ ಅಂತಂದ್ರೆ ಯಾವ್ದ್ರಿ? ಬೋಸ್ನಿಯಾ ರಾಷ್ಟ್ರ ಕಂಡು ಬರ್ತದೆ. ಈ ಬೋಸ್ನಿಯಾ ರಾಷ್ಟ್ರದ ಈ ಭಾಗದೊಳಗೆ ಏನಪ್ಪ ಅಂದ್ರೆ ಒಂದು ರಾಷ್ಟ್ರ ಕಂಡು ಬರ್ತದೆ. ಅದು ಯಾವ್ದಾದ್ರಿ? ಸರ್ಬಿಯಾ. ಈ 4 ರಾಷ್ಟ್ರದೊಳಗೆ ಹಂಚಿಕೆ ಐತೆ ನೋಡ್ರಿ. ಈ 4 ರಾಷ್ಟ್ರದೊಳಗೆ ಸರ್ಬಿಯಾ, ಬೋಸ್ನಿಯಾ, ಕ್ರೊಯೇಷಿಯಾ, ಸ್ಲೋವೇನಿಯಾ ಈ 4 ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ದಿನಾರಕ್ ಆಲ್ಪ್ ಪರ್ವತಗಳು ಕಂಡು ಬರ್ತಾವೆ. ನೆಕ್ಸ್ಟ್ ನೋಡ್ರಿ ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು ಪೋಲ್ಯಾಂಡ್. ಮಾಸ್ತರ್ ಇಲ್ಲಿ ಪೋಲ್ಯಾಂಡ್ ಬರ್ದೆ ಅನ್ಬಾರ್ದ. ಇಲ್ಲಿ ಅಂದ್ರೆ ಇಲ್ಲಿ ಅಟ್ಟ ಇರುದಿಲ್ರಿ ರಾಷ್ಟ್ರ. ಮ್ಯಾಪ್ ಕರೆಕ್ಟಾಗಿ ನೋಡ್ಬೇಕು, ಅಬ್ಸರ್ವೇಷನ್. ಅಂದ್ರೆ ಏನಪ್ಪ ಅಂದ್ರೆ ಪೋಲ್ಯಾಂಡ್ ಇಲ್ಲಿವರೆಗೆ ಏನಪ್ಪ ಅಂದ್ರೆ ಹಂಚಿಕೆ ಆಗೈತಿ. ಪೋಲ್ಯಾಂಡ್, ಆಮ್ಯಾಗ ಉಕ್ರೇನು, ಮಾಲ್ಟೋಸು, ರುಮೇನಿಯಾ. ಪೋಲ್ಯಾಂಡ್ ಈ 4 ರಾಷ್ಟ್ರದೊಳಗೆ ಕಾರ್ಪಥಿಯನ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನ್ರಿ ಇದು ಆಗ್ನೇಯ ಭಾಗ. ಯಾವ ಆಗ್ನೇಯ ಭಾಗ ರೀ? ಅರಬ್ ಖಂಡದ ಆಗ್ನೇಯ ಭಾಗ ಅಥವಾ ರಷ್ಯಾದ ದಕ್ಷಿಣ ಭಾಗಕ್ಕೆ ಕಾಕಸಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ. ಯಾವ್ದ್ರಿ? ಕಾಕಸಸ್ ಪರ್ವತ ಶ್ರೇಣಿಗಳು.
ನೆಕ್ಸ್ಟ್ ಇಲ್ಲಿ ನೋಡ್ರಿ, ಯುರೋಪ್ ಖಂಡದ ಪೂರ್ವ ಭಾಗಕ್ಕೆ ಅಥವಾ ರಷ್ಯಾ ದೇಶದೊಳಗೆ, ರಷ್ಯಾದ ಪಶ್ಚಿಮ ಭಾಗಕ್ಕೆ ಯುರಾಲ್ಸ್ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಈ ಯುರಾಲ್ಸ್ ಪರ್ವತ ಶ್ರೇಣಿಗಳು ಯಾವ ರಾಷ್ಟ್ರದಲ್ಲಿ ಹಂಚಿಕೆ ಆಗ್ಯಾವಪ್ಪ ಅಂದ್ರೆ ರಷ್ಯಾದೊಳಗೆ ಅಷ್ಟೇ ರೀ. ರಷ್ಯಾ ದೊಡ್ಡ ರಾಷ್ಟ್ರ ಇದೆ, ರಷ್ಯಾದೊಳಗೆ ಹಂಚಿಕೆ ಆಗ್ಯಾವ. ಈ ಯುರಾಲ್ಸ್ ಪರ್ವತ ಶ್ರೇಣಿಗಳು ಮತ್ತು ಕಾಕಸಸ್ ಪರ್ವತ ಶ್ರೇಣಿಗಳು ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುತ್ತವೆ. ಯಾವ ಪರ್ವತ ಶ್ರೇಣಿಗಳು ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸುತ್ತವೆ ಅಂತಂದರೆ ಯುರಾಲ್ಸ್ ಪರ್ವತಗಳು ಮತ್ತು ಕಾಕಸಸ್ ಪರ್ವತಗಳು. ಇವೆರಡೂ ಏನು ಮಾಡ್ತಾವಪ್ಪ ಅಂದ್ರೆ ಯುರೋಪ್ ಮತ್ತು ಏಷ್ಯಾ ಖಂಡವನ್ನು ಬೇರ್ಪಡಿಸ್ತಾವೆ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿಸ್ತಾರ, ಇಲ್ಲಿ ಕಾಕಸಸ್ ಪರ್ವತ ಶ್ರೇಣಿಗಳದಾವ. ಈ ಕಾಕಸಸ್ ಪರ್ವತ ಶ್ರೇಣಿಯಲ್ಲಿ ಒಂದು ಅತ್ಯಂತ ಎತ್ತರವಾದ ಶಿಖರ ಕಂಡು ಬರ್ತದ್ರಿ. ಇದು ರೀ ಮೌಂಟ್ ಎಲ್ಬ್ರೋಸ್. ಮೌಂಟ್ ಎಲ್ಬ್ರೋಸ್ ಅಂತ ನೋಡ್ತೀವಿ ರೀ. ಈ ಮೌಂಟ್ ಎಲ್ಬ್ರೋಸ್ ಏನೈತಲ್ರಿ, ಇದು ಕಾಕಸಸ್ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರ. ಇದೇ ಏನಪ್ಪ ಅಂದ್ರೆ ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಯಾವುದ್ರಿ? ಮೌಂಟ್ ಎಲ್ಬ್ರೋಸ್. ಸುಮಾರು ಇದರ ಹೈಟ್ ಎಷ್ಟೈತಪ್ಪ ಅಂದ್ರೆ 5642 ಮೀಟರ್ ಅಂತ ಹೇಳ್ಬೇಕ್ರಿ. 5642 ಮೀಟರ್. 4561 ಸಾರಿ 2 ಐತಿ. 5642 ಮೀಟರ್ ಎತ್ತರವಾಗಿದ್ದು ಮೌಂಟ್ ಎಲ್ಬ್ರೋಸ್ ಏನಪ್ಪ ಅಂದ್ರೆ ಯುರೋಪ್ ಖಂಡದ ಅತ್ಯಂತ ಎತ್ತರವಾದ ಶಿಖರ. ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಕಾಕಸಸ್ ಪರ್ವತ ಶ್ರೇಣಿಗಳು ಅಂತ ಹೇಳ್ಬೇಕ್ರಿ. ಈ ಕಾಕಸಸ್ ಪರ್ವತ ಶ್ರೇಣಿಗಳು ಮತ್ತು ಯುರಾಲ್ಸ್ ಪರ್ವತ ಶ್ರೇಣಿಗಳು ಏಷ್ಯಾ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುತ್ತವೆ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಸರ್. ಮತ್ತೆ ಹೇಳುವ ಅವಶ್ಯಕತೆ ಏನಿಲ್ಲಲ್ರಿ, ಎಲ್ಲ ಮ್ಯಾಪ್ದಾಗ ಇದು ಮಾಡ್ಕೊಂಡ್ರಿ. ಹಾಂ, ಒನ್ಸ್ ಅಗೇನ್ ಮತ್ತೆ ಮನೆಗೆ ಹೋಗಿ ಕರೆಕ್ಟಾಗಿ ಒಳ್ಳೆ ಮತ್ತು ಅಬ್ಸರ್ವೇಷನ್ ಮಾಡ್ಬೇಕ್ರಿ, ಅಂದಾಗ ತಿಳಿತೈತಿ. ಅಲ್ಲಿ ಬರ್ಸೋತ್ ಮುಂದೆ ಏನಪ್ಪ ಅಂದ್ರೆ ಹಿಂದ್ಗಡೆ ನಿಮಗೆ ಯಾವ ರಾಷ್ಟ್ರಗಳು ಯಾವ ಪರ್ವತ ಶ್ರೇಣಿ ಅಂತ ರಾಷ್ಟ್ರಗಳು ಬರ್ಸ್ತೀನಿ. ಒಂದ್ಸಲ ಮ್ಯಾಪ್ದಾಗ ನಿಮ್ಗೆ ಗೊತ್ತಿರಲ್ರಿ ಎಷ್ಟು ಏನಪ್ಪ ಅಂದ್ರೆ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಅಂತೆ ನಾವು ನೋಡ್ತೀವಿ ಸರ್. ಇನ್ನೊಂದು ಪರ್ವತ ಶ್ರೇಣಿ ಕಂಡು ಬರ್ತದೆ ಸರ್, ಭಾಳ ಇಂಪಾರ್ಟೆಂಟ್ ಐತ್ರಿ ಇದು, ನಾನೇ ಇದನ್ನು ಹೇಳಿಲ್ಲ. ಇಲ್ಲೊಂದು ಪರ್ವತ ಶ್ರೇಣಿಗಳು ಕಂಡು ಬರ್ತಾವೆ ಸರ್. ಫ್ರಾನ್ಸ್ ಮತ್ತು ಸ್ಪೇನ್ ಎರಡನ್ನೂ ಬೇರ್ಪಡಿಸ್ತಕ್ಕಂಥ ಪರ್ವತ ಸರ್ ಪೈರಿನೆಸ್ ಪರ್ವತ ಶ್ರೇಣಿಗಳು. ಯಾವುದ್ರಿ? ಫೈರಿನೆಸ್ ಅಥವಾ ಫೈರ್ನಸ್ ಪರ್ವತ ಶ್ರೇಣಿಗಳು ಅಂತ ಕರೀತಾರೆ. ಫೈರ್ನಸ್ ಪರ್ವತ ಶ್ರೇಣಿಗಳು ಅಥವಾ ಫೈರಿನಸ್ ಪರ್ವತ ಶ್ರೇಣಿಗಳು. ಫೈರನಸ್ ಪರ್ವತ ಶ್ರೇಣಿಗಳು ಅಥವಾ ಫೈರಿನೆಸ್ ಪರ್ವತ ಶ್ರೇಣಿಗಳು. ಈ ಫೈರಿನಸ್ ಪರ್ವತ ಅಥವಾ ಫೈರ್ನಸ್ ಪರ್ವತ ಶ್ರೇಣಿಗಳು ಸ್ಪೇನ್ ಮತ್ತು ಫ್ರಾನ್ಸ್ ರಾಷ್ಟ್ರಗಳನ್ನು ಇಬ್ಬಾಗ ಮಾಡ್ತಾವೆ ಸರ್. ಅಥವಾ ಈ ಎರಡೂ ರಾಷ್ಟ್ರಗಳನ್ನ ಹಂಚಿಕೆ ಅವು, ಫ್ರಾನ್ಸ್ ಮತ್ತು ಸ್ಪೇನನ್ನು ಇಬ್ಬಾಗ ಮಾಡ್ತಕ್ಕಂಥ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರೆ ಫೈರ್ನಸ್ ಪರ್ವತ ಶ್ರೇಣಿಗಳು. ಕ್ಲಿಯರ್ ಸರ್? ಓಕೆ, ಎಷ್ಟು ನಿಮ್ಗೆ ಗೊತ್ತಿರಲಿ. ಇನ್ನು ಮತ್ತು ಫ್ರಾನ್ಸದ ಉತ್ತರ ಭಾಗಕ್ಕೆ ಪರ್ವತ ಶ್ರೇಣಿಗಳು ಅದಾವೆ ರೀ, ಅದ್ರ ಅಷ್ಟೊಂದು ಏನಿಲ್ಲ, ಅದ್ರ ಬರ್ಕೋರಿ ಸರ್. ಕ್ಯಾಂಡಿಬರಿಯಾ ಪರ್ವತ ಶ್ರೇಣಿ ಅಂತ ಬರ್ತಾವ್ರಿ. ಎಲ್ರಿ? ಈ ಭಾಗದೊಳಗೆ ಪರ್ವತ ಯಾವ್ದು ರೀ? ಸ್ಪೇನ್ ರಾಷ್ಟ್ರದ ಉತ್ತರ ಭಾಗಕ್ಕೆ. ಕ್ಯಾಂಟಿಬರಿಯಾ ಅಥವಾ ಕ್ಯಾಂಟಿಬರಿಯಾ ಪರ್ವತ ಶ್ರೇಣಿಗಳು ಅಂತ ಕರೀತಾರೆ. ಸ್ಪೇನ್ ರಾಷ್ಟ್ರದ ಉತ್ತರ ಭಾಗ ಕಂಡು ಬರ್ತಾವ್ರಿ ಕ್ಯಾಂಟಿಬರಿಯಾ ಪರ್ವತ ಶ್ರೇಣಿಗಳಂತೇಳಿ. ಪೇರಿನಸ್ ಮತ್ತು ಪರ್ವತ ಶ್ರೇಣಿಗಳು ಮತ್ತು ಕ್ಯಾಂಟಿಬರಿಯಾ ಪರ್ವತ ಶ್ರೇಣಿಗಳು ಮುಂದಲ್ಲಿ ಅಟ್ಯಾಚ್ಮೆಂಟ್ ಆಗ್ತಾವ್ರಿ. ಆದ್ರೆ ಈ ಸ್ಪೇನ್ ರಾಷ್ಟ್ರದ ಉತ್ತರ ಭಾಗಕ್ಕೆ ಏನಂತಂದ ಕ್ಯಾಂಟಿಬರಿಯಾ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ್ರಿ. ಇದ್ರೊಳಗೆ ನಿಮಗೆ ಭಾಳ ಇಂಪಾರ್ಟೆಂಟ್ ಗೊತ್ತಿರ್ಬೇಕ್ರಿ. ಯುರಾಲ್ಸ್ ಪರ್ವತ ಶ್ರೇಣಿಗಳು, ಕಾಕಸಸ್ ಪರ್ವತ ಶ್ರೇಣಿಗಳು, ಆಲ್ಸ್ ಪರ್ವತ ಶ್ರೇಣಿ, ಬ್ಲಾಕ್ ಪರ್ವತ ಶ್ರೇಣಿಗಳು ಭಾಳ ಇಂಪಾರ್ಟೆಂಟ್ ರೀ. ಇವನ್ನ ನಾವು ಭಾಳ ಕೇಳ್ತಾನೆ ರೀ. ಬ್ಲಾಕ್ ಪರ್ವತ ಶ್ರೇಣಿಗಳು ಭಾಳ ಸಲ ಕೇಳಿ, ಬ್ಲಾಕ್ ಪರ್ವತ ಶ್ರೇಣಿ ಯಾವ ರಾಷ್ಟ್ರದಾಗ ಕಂಡು ಬರ್ತಾವ ಅಂತೇಳಿ ಜರ್ಮನಿ ಅಂತ ಹೇಳ್ಬೇಕ್ರಿ. ಹೌದ್ರಿ. ಈ ಆಲ್ಸ್ ಪರ್ವತಗಳು ಏನದಾವಲ್ರಿ, ಇವು ಆಲ್ಸ್ ಪರ್ವತಗಳು ಯುರೋಪ್ ಖಂಡದ ಮಡಿಕೆ ಪರ್ವತಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇಷ್ಟು ಗೊತ್ತಾಯ್ತು ರೀ.